ನಾನು ಸರ್ಕಾರಿ ಜೂನಿಯರ್ ಕಾಲೇಜ್ನಲ್ಲಿ ನನ್ನ ವೃತ್ತಿಯನ್ನು ಆರಂಭ ಮಾಡಿದೆ. ಇದು ನಾನ್ ಪೊಲಿಟಿಕಲ್ ಚುನಾವಣೆ. ಆ್ಯಕ್ಚುಲಿ ಈ ಶಿಕ್ಷಕರಿಗೋಸ್ಕರ ಒಂದು ವೇದಿಕೆಯನ್ನು ಮಾಡಿಕೊಟ್ಟೆ. ನನ್ನದೇ ಆದಂಥ ಒಂದು ಪತ್ರಿಕೆಯನ್ನು ಆರಂಭ ಮಾಡಿದೆ, ನೈಋತ್ಯ ಪತ್ರಿಕೆ ಅಂತ. ಅವ್ರು ಓಟ್ ಹಾಕೋಕೆ ಮಾತ್ರ ನಾವು ಓಟ್ ಹಾಕ್ಕೊಡಿ ಅಂತ ಕೇಳ್ತಿದ್ವಿ, ಬಿಟ್ಟರೆ ಅವ್ರಿಗೆ ಯಾವ ರೀತಿಯ ಸೌಲಭ್ಯ ಕೂಡ ಇಲ್ಲ. ಅದು ನನಗೊಂದು ಆಲೋಚನೆ ಇದೆ. ಖಂಡಿತ ಪ್ರಶ್ನೆಗಳನ್ನ ಮಾಡ್ತಾ ಹೋಗ್ತಾರೆ, ಎಲ್ಲದನ್ನು ಒಂದೇ ರೀತಿಯಲ್ಲಿ ಯೋಚನೆ ಮಾಡುವಾಗೂ ಇರಲ್ಲ. ಚುನಾವಣೆ ಅಂತಂದು ಟೀಚರ್ ಕಾನ್ಸ್ಟಿಟ್ಯೂನ್ಸಿ ಚುನಾವಣೆ ಅಂತಾಗಿ ಶಿಕ್ಷಕರನ್ನ ಗೆಲ್ಲಿಸ್ಲಿಕ್ಕೆ ಹೊರಟಾಗ ಅದಾಗತ್ತೆ. ವೀಕ್ಷಕರೇ ನಮಸ್ಕಾರ, ನಾನು ಆಶಾ ರಾಜು. ಇಂದಿನ ಕಾರ್ಯಕ್ರಮದಲ್ಲಿ ನೈಋತ್ಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂತಹ ಡಾಕ್ಟರ್ ಅರುಣ್ ಹೊಸ್ಕೊಪ್ಪರ್ ಅವರು ನಮ್ಮೊಂದಿಗಿದ್ದಾರೆ. ಅವ್ರ ಜೊತೆ ಕೆಲವೊಂದು ವಿಚಾರಗಳನ್ನು ಚರ್ಚಿಸೋಣ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ತೆ ಸರ್. ನಾನು ಡಾಕ್ಟರ್ ಅರುಣ್ ಹೊಸ್ಕೊಪ್ಪ ಅಂತ. ನಾನು ಬೇಸಿಕಲಿ ತೀರ್ಥಹಳ್ಳಿ ತಾಲೂಕಿನ ಕೋಣಂದೂರು ಸಮೀಪದ ಆಲೂರು ಹೊಸ್ಕೊಪ್ಪ ಅಂತ ಊರಿನವನು. ನಾನು ಮೂಲತಃ ಕೃಷಿಕರ ಫ್ಯಾಮಿಲಿಯಿಂದ ಬಂದಿರತಕ್ಕಂಥವನು. ನಾನು ನನ್ನ ವಿದ್ಯಾಭ್ಯಾಸವನ್ನು ಕೋಣಂದೂರಿನಲ್ಲಿ ಮುಗಿಸಿ, ಆನಂತರ ಉನ್ನತ ವಿದ್ಯಾಭ್ಯಾಸವನ್ನು ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಮುಗಿಸಿ, ಆನಂತರದಲ್ಲಿ ನನ್ನ PhD ಪದವಿಯನ್ನು ಕೂಡ ಕೆಳದಿ ನಾಯಕರ ತೆರಿಗೆ ಪದ್ಧತಿ ಅಂತಕ್ಕಂಥ ವಿಷಯದಲ್ಲಿ ನಾನು ಅದನ್ನು ಮುಗಿಸಿದ್ದೇನೆ. ನಾನು ಸರ್ಕಾರಿ ಜೂನಿಯರ್ ಕಾಲೇಜ್ನಲ್ಲಿ ನನ್ನ ವೃತ್ತಿಯನ್ನು ಆರಂಭ ಮಾಡಿದೆ. ಆನಂತರದಲ್ಲಿ ಒಂದು ಖಾಸಗಿ ಕಾಲೇಜಿನಲ್ಲಿ ಕೂಡ 1 ವರ್ಷ ನಾನು ಉಪನ್ಯಾಸಕನಾಗಿ ಕೆಲಸ ಮಾಡಿದೆ. ಆನಂತರ ಶರಾವತಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಡಿಗ್ರಿ ಕಾಲೇಜಿನ ಇತಿಹಾಸ ಉಪನ್ಯಾಸಕನಾಗಿ ನನ್ನ ವೃತ್ತಿಯನ್ನು ಮಾಡ್ಕೊಂಡ್ಬಂದೆ. ಆ ಕೆಲಸ ಮಾಡ್ತಾ ಇರಬೇಕಾದ್ರೆ ನಾನು ವಿದ್ಯಾರ್ಥಿಗಳ ಅನೇಕ ವಿಚಾರಗಳು ನೋಡ್ತಾ ಇದ್ದೆ. ಅತಿಥಿ ಉಪನ್ಯಾಸಕನಾಗಿದ್ದಂಥ ನನಗೆ ಶಿಕ್ಷಕರ ಅನೇಕ ಸಮಸ್ಯೆಗಳು ಕಂಡುಬರ್ತಾ ಇದ್ದು. ಈ ಎಲ್ಲ ದೃಷ್ಟಿಕೋನದಲ್ಲಿ ನಾನು ಇದಕ್ಕೆಲ್ಲ ಒಂದು ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಹೇಗೆ, ಆಗ ನನಗೆ ಬಂದಿರತಕ್ಕಂಥದ್ದು, ನಾನು ಒಂದು ಈ ಸಾರ್ವಜನಿಕ ಜೀವನವನ್ನು ಈ ರೀತಿಯಲ್ಲಿ ಯಾಕೆ ಪ್ರವೇಶ ಮಾಡಬಾರ್ದು ಅಂತಕ್ಕಂಥ ಆಲೋಚನೆ ಬಂತು. ಹಾಗಾಗಿ ನಾನು ಈ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಬೇಕಾಗಿರ್ತಕ್ಕಂಥ ಯೋಚನೆಯನ್ನು ನಾನು ಮಾಡಿದೆ. ಆನಂತರದಲ್ಲಿ ನಾನು ನನ್ನ ಉದ್ಯೋಗವನ್ನು ಬಿಟ್ಟು, ನನಗೆ ಮುಂದೆ ಅವಕಾಶ ಇತ್ತು, ಸರ್ಕಾರಿ ಕೆಲಸಲಿಕ್ಕೆ ಹೋಗ್ಲಿಕ್ಕೆ ಕೂಡ ಅವಕಾಶ ಇತ್ತು. ಆದರೆ ನನ್ನ ಒಂದು ಲಿಮಿಟ್ಸಲ್ಲಿ ಇಷ್ಟಲ್ಲೇ ಇರಬೇಕು ಅಂತಕ್ಕಂಥದಕ್ಕಿಂತ ನಾನು ಹೊರಗೆ ಬಂದು ಈ ಸಾರ್ವಜನಿಕ ಜೀವನದಲ್ಲಿ ಇರಬೇಕು ಅಂತಕ್ಕಂಥ ಆಲೋಚನೆ ನಂದಾಗಿರೋದ್ರಿಂದಾಗಿ ನಾನು ಸಂಪೂರ್ಣವಾಗಿ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಬೇಕು. ವಿಶೇಷವಾಗಿ ಈ ರಾಜಕಾರಣ ಕ್ಷೇತ್ರದಲ್ಲಿ ಶಿಕ್ಷಕರ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತ ತೀರ್ಮಾನ ಮಾಡಿ ಆ ಹಂತದವರೆಗೂ ಎಲೆಕ್ಷನ್ನಿಗೆ ಕಂಟೆಸ್ಟ್ ಮಾಡ್ತಕ್ಕಂಥ ರೀತಿ ಆಯಿತು. ಓಕೆ ಸರ್, ನೀವು ಒಬ್ಬ ಉಪನ್ಯಾಸಕರಾಗಿದ್ಕೊಂಡು ರಾಜಕೀಯಕ್ಕೆ ಬರೋದಕ್ಕೆ ಕಾರಣ ಏನು ಸರ್? ನಾನೀಗ ನಿಮ್ಗೆ ಹೇಳಿದೆ, ನಾನು ಉಪನ್ಯಾಸಕನಾಗಿದ್ದಂತಹ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಅನುಭವಗಳು. ವಿಶೇಷವಾಗಿ ನಾನು ಒಬ್ಬ ಅತಿಥಿ ಉಪನ್ಯಾಸಕನಾಗಿದ್ದಾಗ ನಮಗೆ ಬರ್ತಾ ಇರತಕ್ಕಂಥ ಸಂಬಳ, ಅದ್ರ ಜೊತೆ ನಾವು ಬೇರೆ ಉಪನ್ಯಾಸಕರ ಜೊತೆ ಮಾಡಬೇಕಾಗಿರ್ತಕ್ಕಂಥ ಒಂದು ರೀತಿಯ ಜೀವನ, ಮತ್ತು ನಮಗೆ ಮನೆ, ಇನ್ನೊಂದು ಅದಕ್ಕೆ ಸಂಬಂಧಪಟ್ಟ ಕೂಡ ನಾವು ಅದರಲ್ಲೇ ದುಡಿಮೆ ಮಾಡಬೇಕಾಗಿರ್ತಕ್ಕಂಥದ್ದು ಒಂದು. ಇನ್ನೊಂದು ವಿದ್ಯಾರ್ಥಿಗಳು ಎಲ್ಲ ಅಂತಿಮ ವರ್ಷದ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವ್ರನ್ನ ಬೇರೆ ಬೇರೆ ಕಡೆ ಕಳಿಸ್ಬೇಕು, ಅವ್ರು ಯಾರೂ ಕೂಡ ಒಂದು ಇಲ್ಲೇ ಉಳಿಬಾರ್ದು ಅಂತಕ್ಕಂಥ ಆಲೋಚನೆ ನಂದಾಗಿತ್ತು. ಆಗ ಅವರು ಬೇರೆ ಬೇರೆ ವಿದ್ಯಾಭ್ಯಾಸಕ್ಕೆ ಹೋಗಬೇಕಾದ್ರೆ ಅವರಿಗೆ ಸ್ವಲ್ಪ ಆರ್ಥಿಕವಾಗಿ ಕಷ್ಟ ಆಗ್ತಾಯಿತ್ತು. ಹೇಗೆ ಅವರಿಗೆ ನಾವೇನಾದರೂ ಒಂದು ಅಲ್ಪ ಸ್ವಲ್ಪ ನಮ್ಮ ಹತ್ರ ಇದ್ದಿದ್ದನ್ನು ಕೊಟ್ಟು ಅವ್ರನ್ನ ಪುಷ್ ಮಾಡ್ಬೋದಾಗಿತ್ತು. ಆದರೆ ಸಂಪೂರ್ಣವಾಗಿ ಅದನ್ನು ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತಕ್ಕಂಥ ಒಂದು ನೋವು ನನಗಿತ್ತು. ಹಾಗಾಗಿ ನಾನೇನು ಯೋಚನೆ ಮಾಡಿದೆ, ಯಾವುದಾದ್ರು ಒಂದು ಈ ರೀತಿ ದೃಷ್ಟಿಕೋನದಲ್ಲಿ ಸಾರ್ವಜನಿಕ ಜೀವನದಲ್ಲಿ ತೊಡಗಿಸ್ಕೊಂಡು ನನ್ನ ಕೈಲಾಗಿರ್ತಕ್ಕಂಥ ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ಮಾಡಿದೆ. ಜೊತೆಗೆ ನಾನು ಹಾಗೇನೇ ಯೋಚನೆ ಮಾಡ್ತಾ ಇರಬೇಕಾದ್ರೆ 1-2 ಹಿರಿಯ ರಾಜಕಾರಣಿಗಳು ನನಗೆ ಸಂಪರ್ಕಕ್ಕೆ ಬಂದರು. ವಿಶೇಷವಾಗಿ YSV ದತ್ತಾ ಅವರು. YSV ದತ್ತಾ ಅವರು ನನ್ನ ಒಂದು ಭಾಷಣವನ್ನು ಕೇಳಿ, ಅವ್ರು ನೀನು ಯಾಕೆ ರಾಜಕೀಯಕ್ಕೆ ಬರಬಾರ್ದು, ಇವತ್ತಿನ ರಾಜಕೀಯಕ್ಕೆ ವಿದ್ಯಾವಂತರು ಬೇಕು ಅಂತಕ್ಕಂಥ ಒಂದು ಮಾತನಾಡಿದ್ರು. ಹಾಗೆಯೇ ಕಾಗೋಡು ತಿಮ್ಮಪ್ಪನವರು, ನಾನೊಂದು ಹೋರಾಟದಲ್ಲಿ ಭಾಗವಹಿಸಿ ಅಲ್ಲಿ ಭಾಷಣವನ್ನು ಮಾಡ್ತಾ ಇರಬೇಕಾದ್ರೆ ಯಾವುದೋ ಒಂದು ಸಾರ್ವಜನಿಕ ಹೋರಾಟದಲ್ಲಿ ಕಾಗೋಡು ತಿಮ್ಮಪ್ಪನವರು ಏನೋ ಇವನೊಂದು ಯಾವುದೋ ರೀತಿ ಯಾಕೋ ಬೆಳೆಯೋ ಥರ ಕಾಣ್ತಾನಪ್ಪ ಅಂತ ಇದೇ ಅವ್ರ ಭಾಷೆಯಲ್ಲಿ ಮಾತಾಡಿದ್ರು. ನನಗೆ ಉತ್ಸಾಹನೂ ಬಂತು. ನಾವೆಲ್ಲ ಬೆಳೆದು ಬಂದಿರತಕ್ಕಂಥದ್ದು ಸಮಾಜವಾದಿ ಚಿಂತನೆಯಲ್ಲಿ. ಶಾಂತವೇರಿ ಗೋಪಾಲ್ ಗೌಡರ ಒಂದು ನೆಲೆಗಟ್ಟನ್ನು ನಮ್ಮ ಹಿರಿಯರು ನಮಗೆ ಹೇಳ್ತಾ ಇದ್ದರು. ಹಾಗೆಯೇ ನಾನು DB ಚಂದ್ರೇಗೌಡರು, ಕಿಮ್ಮನೆ ರತ್ನಾಕರ್ರವರು, ಇಂತಹ ರೀತಿಯವರ ಜೊತೆ ಬಂದಿರೋದ್ರಿಂದಾಗಿ ನಾನು ವಿದ್ಯಾರ್ಥಿ ದಶೆ ಆನಂತರ ಕಾಲೇಜು ಜೀವನದಲ್ಲಿ ಬಂದಾಗ ನನಗೆ ಒಂದು ರಾಜಕೀಯದಲ್ಲಿ ತೊಡಗಿಸ್ಕೊಳ್ಬೇಕು ಅಂತಕ್ಕ ರೀತಿಯ ಆಲೋಚನೆಯಿಂದ ಅದರಲ್ಲಿ ನಾನು ಪರಿಪೂರ್ಣವಾಗಿ ಬಂದೆ.
ಆಗ ನನಗೆ ಕಂಡು ಬಂದಿರತಕ್ಕಂಥದ್ದು ಶಿಕ್ಷಕರ ಕ್ಷೇತ್ರ. ನಾನೊಬ್ಬ ಶಿಕ್ಷಕನಾಗಿ ಯಾಕೆ ಇದರಲ್ಲಿ ತೊಡಗಿಸ್ಕೊಳ್ಬಾರ್ದು, ವಿಶೇಷವಾಗಿ ಇದೊಂದು ಎಥಿಕ್ಸ್ ಇರ್ತಕ್ಕಂಥ ಕಾನ್ಸ್ಟಿಟ್ಯೂನ್ಸಿ. ಬೇರೆ ಚುನಾವಣೆಗೆ ಕಂಪೇರ್ ಮಾಡಿಕೊಂಡ್ರೆ ಇಲ್ಲಿ ಒಂದು ಹೆಚ್ಚು ವಿದ್ಯೆಯನ್ನು ಹೊಂದಿರತಕ್ಕಂಥ ಶಿಕ್ಷಕರು ಮತವನ್ನು ನೀಡ್ತಾರೆ. ಅವರು ಅರ್ಹತೆಯನ್ನು ನೋಡ್ತಾರೆ, ಒಬ್ಬ ಅಭ್ಯರ್ಥಿಯ ಅರ್ಹತೆಯನ್ನು ನೋಡ್ತಾರೆ. ಅದಕ್ಕನುಗುಣವಾಗಿ ನಾವು ಬೇರೆ ವಿಧಾನಸಭಾ ಕ್ಷೇತ್ರ ಅಥವಾ ಜಿಲ್ಲಾ ಪಂಚಾಯತ್ ಅಲ್ಲಿ ತೊಡಗಿಸ್ಕೊಳ್ಬೇಕಾದ್ರೆ ಬೇಕಾದಷ್ಟು ಹಣ ಬೇಕಾಗತ್ತೆ. ಹಾಗಾಗಿ ನನಗದು ಸಾಧ್ಯ ಇಲ್ಲ. ಈ ಕ್ಷೇತ್ರದಲ್ಲಿ ನಾನು ತೊಡಗಿಸ್ಕೊಂಡ್ರೆ ಒಂದಿಷ್ಟು ಕೆಲಸ ಮಾಡೋದಕ್ಕೂ ಆಗತ್ತೆ. ಇದು ನಾನ್ ಪೊಲಿಟಿಕಲ್ ಚುನಾವಣೆ ಆ್ಯಕ್ಚುಲಿ. ಈಗ ರಾಜಕೀಯವಾಗಿ ಒಂದೊಂದು ಪಕ್ಷಗಳು ಟಿಕೆಟ್ ಕೊಡ್ತವೆ, ಹಾಗಾಗಿ ಆ ರೀತಿ ಆಗ್ತದೆ. ಇಲ್ಲಿ ನಮ್ಮ ಹೆಸರಿನ ಮುಂದೆ ಒಂದು ನಂಬರ್ ಬರೆಯೋದಷ್ಟೇ, 1 ಅಂತ ಬರೀತಕ್ಕಂಥದ್ದು. ಹಾಗಾಗಿ ಈ ಕ್ಷೇತ್ರ ಬೆಸ್ಟ್ ಅಂತ ನಾನು ಯೋಚನೆ ಮಾಡಿದಾಗ ನಾನು ಅದನ್ನು ಕಂಟೆಸ್ಟ್ ಮಾಡ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಿ 2012ರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಾನು ನಾಮಿನೇಷನ್ನ ಸಲ್ಲಿಸಿದೆ. ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದೆ. ತುಂಬ ಚೆನ್ನಾಗಾಯ್ತು ಆ ಜರ್ನಿ. ಫಸ್ಟು ನಾನು ಕಂಟೆಸ್ಟ್ ಮಾಡಿದಾಗ ಆ ಟೀಚರ್ಸ್ಗಳ ಹತ್ರ ಹೋದಾಗ ನಿಜವಾಗ್ಲೂ ಸಂತೋಷ ಆಯಿತು. ಆಗ ನನ್ನ ಪ್ರತಿಸ್ಪರ್ಧಿ ಗಣೇಶ್ ಕಾರ್ಣಿಕ್ ಅವರಾಗಿದ್ದರು. ಅವರು ಆ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿ ಗೆದ್ದರು. ಬಟ್ ನನಗೆ ಆ ಓಡಾಟ, ಆ ಟೀಚರ್ಸ್ಗಳ ಸಂಪರ್ಕ, ಇದೊಂಥರ ಚೆನ್ನಾಗಿದೆ ಈ ಕಾನ್ಸ್ಟಿಟ್ಯೂನ್ಸಿ ಅಂತ ಅನಿಸಿ ನನಗೆ ಸೋಲು ಅಂತ ಅನ್ನಿಸ್ತಿಲ್ಲ, ಖುಷಿಯಿಂದ ತಗೊಂಡೆ. ಆಮೇಲೆ 2018ಕ್ಕೆ ನಾನು ತಯಾರು ಮಾಡಿದೆ. 2015ರಲ್ಲಿ ನಾನು ಈ ಶಿಕ್ಷಕರಿಗೋಸ್ಕರ ಒಂದು ವೇದಿಕೆಯನ್ನು ಮಾಡಿಕೊಟ್ಟೆ. ನನ್ನದೇ ಆದಂಥ ಒಂದು ಪತ್ರಿಕೆಯನ್ನು ಆರಂಭ ಮಾಡಿದೆ, ನೈಋತ್ಯ ಪತ್ರಿಕೆ ಅಂತ. ಅದು ಮಾಸಿಕ ಪತ್ರಿಕೆ. ಅದು ಎಲ್ಲ ಶಾಲೆಗಳಿಗೂ ತಲುಪ್ತಾ ಇತ್ತು. ಅಲ್ಲಿಯ ಟೀಚರ್ಸ್ಗಳು ಅದರ ಬರಹಗಾರರಾಗಿದ್ದರು. ಶಿಕ್ಷಕರಿಗೆ ಆ ಬರಹಕ್ಕೆ ವೇದಿಕೆಯನ್ನು ಮಾಡಿಕೊಟ್ಟು ಅವರಲ್ಲಿ ಅನೇಕರು ಬೇರೆ ಬೇರೆ ಪತ್ರಿಕೆ ಬರಹಗಾರರಾದರು ಆ ನಂತರದ ದಿನಗಳಲ್ಲಿ. ಹಾಗಾಗಿ ಟೀಚರ್ಸ್ಗಳ ಕಾಂಟ್ಯಾಕ್ಟು ಬರ್ತಾ ಹೋಯಿತು. ಜೊತೆಗೆ ನಾನು ಅನೇಕ ಸಮಸ್ಯೆಗಳಲ್ಲಿ, ಶಿಕ್ಷಕರ ಹೋರಾಟಗಳಲ್ಲಿ ಭಾಗವಹಿಸ್ಲಿಕ್ಕೆ ಪ್ರಾರಂಭ ಮಾಡಿದೆ. ಅಂದರೆ ನನ್ನ ಇಂಟೆನ್ಷನ್ ಮುಂದೆ ಈ ಕ್ಷೇತ್ರದಲ್ಲೇ ಮುಂದುವರಿಬೇಕು ಅಂತ ಇತ್ತು. ಆ ದೃಷ್ಟಿಕೋನದಲ್ಲಿ ಕಂಟೆಸ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಕೂಡ ಒಂದು ಪಕ್ಷವನ್ನು ಆಯ್ಕೆ ಮಾಡ್ಕೊಳ್ಬೇಕು, ಪಕ್ಷೇತರ ಆದರೆ ಸ್ವಲ್ಪ ಕಷ್ಟ ಅಂತ ಎಲ್ಲರೂ ಹೇಳ್ತಾಯಿದ್ರು. ಆಗ ನಾನು ಒಂದು ಪಕ್ಷದ ಜೊತೆ ಹೋಗಬೇಕು ಅಂತ ತೀರ್ಮಾನ ಮಾಡಿಕೊಂಡು ಆಗ ನಾನು ಕುಮಾರಸ್ವಾಮಿಯವರ ಸಂಪರ್ಕದಲ್ಲಿ ಕೂಡ ಇದ್ದೆ. ದೇವೇಗೌಡರು ಕುಮಾರಸ್ವಾಮಿಯವರ ಸಂಪರ್ಕದಲ್ಲಿದ್ದೆ. ಅಲ್ಲೇ ನಾನು ಕಂಟೆಸ್ಟ್ ಮಾಡಬೇಕು ಅಂತಲೂ ಯೋಚನೆ ಮಾಡಿಕೊಂಡಾಗ ಸಡನ್ನಾಗಿ ಕೊನೆ ಹಂತದಲ್ಲಿ ಹಿಂದಿನ ಚುನಾವಣೆಯಲ್ಲಿ ವಿಧಾನ ಪರಿಷತ್ನ ಪದವೀಧರ ಕ್ಷೇತ್ರದಲ್ಲಿ ಸೋಲನ್ನಪ್ಪಿರ್ತಕ್ಕಂಥ ಹಾಲಿ ಸದಸ್ಯರಾದಂಥ ಭೋಜೇಗೌಡರು ಆ ಪದವೀಧರ ಕ್ಷೇತ್ರವನ್ನು ಬಿಟ್ಟು ಶಿಕ್ಷಕರ ಕ್ಷೇತ್ರಕ್ಕೆ ನಾನು ಕಂಟೆಸ್ಟ್ ಮಾಡ್ತೀನಿ ಅಂತ ಬಂದರು. ಅಂದರೆ ಅವ್ರು ಈಗಾಗಲೇ ಸುಮಾರು MLA ಚುನಾವಣೆಯನ್ನು ಸಿ ಟಿ ರವಿಯವರ ಎದುರು ಸೋತಿದ್ರು, MP ಚುನಾವಣೆಯನ್ನು ಶೋಭಾ ಕರಂದ್ಲಾಜೆ ಅವರು ಸೋತಿದ್ರು ಅವ್ರ ಎದುರು. ಆಮೇಲೆ ವಿಧಾನ ಪರಿಷತ್ತಲ್ಲೂ ಕೂಡ ಶಂಕರಮೂರ್ತಿಯವರ ಎದುರು ಸೋತಿದ್ರು. ಸುಮಾರು 3-4 ಚುನಾವಣೆಗಳನ್ನು ಅವ್ರು ಸೋತು ಆನಂತರ ಇದು ಕಡಿಮೆ ಮತ ಇರತಕ್ಕಂಥ ಕ್ಷೇತ್ರ, ಏನಾದರೂ ಮಾಡ್ಬೋದು ಅಂತ ಅವ್ರ ಮನಸ್ಸಲ್ಲಿ ಬಂದು ಈ ಪಕ್ಷದಿಂದ ನಾನು ನಿಲ್ತೀನಿ ಅಂತ ಬಂದಾಗ ನಾನು ಅಲ್ಲಿ ಅವಕಾಶವನ್ನು ಕಳ್ಕೊಂಡೆ. ಬಟ್ ನಾನು ಕಾಂಟ್ಯಾಕ್ಟ್ ಮಾಡ್ಕೊಂಡಿದ್ದೆ, ಟೀಚರ್ಸ್ಗಳು ನನ್ನ ಸಂಪರ್ಕದಲ್ಲಿದ್ದರು. ನೋಡೋಣ, ನಾನೇನು ಇದನ್ನೇ ಈಸಿಯಾಗಿ ತೊಗೊಂಡು ಹೋಗ್ತಾ ಇದ್ದೀನಿ. ಚುನಾವಣೆ ಅಂತಕ್ಕಂಥದ್ದು ನಾನೇನು ಪಾರ್ಟಿ ಸೆಟಪ್ಪಲ್ಲಿಲ್ಲ, ರಾಜಕೀಯವಾಗಿಲ್ಲ, ಪಕ್ಷೇತರವಾಗಿದ್ದೀನಿ. ಹಾಗೆಯೇ ಕಂಟೆಸ್ಟ್ ಮಾಡಿ ಮುಂದೆ ಹೋದಾಗ ಮತ್ತೆ ಕಂಟೆಸ್ಟ್ ಮಾಡಿದೆ. ಅಲ್ಲೂ ಕೂಡ ಚೆನ್ನಾಗಾಯಿತು, ಚುನಾವಣೆ ತುಂಬ ಚೆನ್ನಾಗಾಯಿತು. ನಮಗೆಲ್ಲ ಟೀಚರ್ಸ್ಗಳು ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ನನಗೆ ಒಂದು ಅವಕಾಶ ಸಿಗತ್ತೇನೋ ಅಂತಲೇ ನಾನು ಕೂಡ ಯೋಚನೆ ಮಾಡ್ಕೊಂಡಿದ್ದೆ. ನನ್ನ ಕನಸುಗಳನ್ನು ಕಟ್ಕೊಂಡಿದ್ದೆ. ಅವಕಾಶ ಸಿಕ್ಕಿದ್ರೆ ಭಿನ್ನವಾಗಿ ಬೇರೆ ವ್ಯಕ್ತಿಗಳಿಗಿಂತ ಹೇಗೆ ನಾನು ಅದನ್ನು ಈ ಪರಿಷತ್ ವ್ಯಾಪ್ತಿಯನ್ನು ಸರಿ ಮಾಡ್ಕೊಳ್ಬೋದು ಅಂತ. ಅಷ್ಟರೊಳಗೆ ಏನಾಯಿತು, ಫಸ್ಟು ಟೈಮ್ ನೈಋತ್ಯ ಕಾನ್ಸ್ಟಿಟ್ಯೂನ್ಸಿಲಿ ಕಳೆದ ಬಾರಿ ಶಿಕ್ಷಕರನ್ನು ಒಂದು ಮಲಿನಗೊಳಿಸ್ತಕ್ಕಂಥ ವ್ಯವಸ್ಥೆ ಆರಂಭ ಆಯಿತು. ಶಿಕ್ಷಕರಿಗೆ ಬ್ಯಾಗ್ ಕೊಡ್ತಕ್ಕಂಥದ್ದು, ಶಿಕ್ಷಕರಿಗೆ ಪಾರ್ಟಿ ಕೊಡಿಸ್ತಕ್ಕಂಥದ್ದು, ಶಿಕ್ಷಕರಿಗೆ ಕೊನೆ ಹಂತದಲ್ಲಿ ಒಂದೊಂದು ಹಣ ಇಟ್ಟು ಕವರನ್ನು ಕೊಡ್ತಕ್ಕಂಥದ್ದು ಕೂಡ ಆರಂಭ ಆಯಿತು. ಆಗ ನನಗೆ ಗೊತ್ತಾಯಿತು ಇದು ಏನಾಗತ್ತೋ ರಿಸಲ್ಟು. ಶಿಕ್ಷಕರು ಯಾರೂ ಕೂಡ ಅದಕ್ಕೆ ಇರಲಿಲ್ಲ. ಆನಂತರ ಬಂದಿರತಕ್ಕಂಥ ರಾಜಕಾರಣಿ ಶಿಕ್ಷಕರಲ್ಲದ ಅಭ್ಯರ್ಥಿಗಳು ಅದನ್ನೇನು ಮಾಡಿಬಿಟ್ರು, ಬೇರೆ ರಾಜಕಾರಣದ ರೀತಿಯನ್ನೇ ಮಾಡಿಬಿಟ್ರು. ಆವಾಗ ನಮಗೆಲ್ಲ ಕಷ್ಟ ಆಯಿತು. ನಾವೆಲ್ಲ ಏನು ಆಸೆಗಳನ್ನ ಇಟ್ಕೊಂಡಿದ್ವಿ ಅದರಲ್ಲಿ ಪ್ರಥಮ ಪ್ರಾಶಸ್ತ್ಯ ಅಂತಕ್ಕಂಥ ಮತಗಳು ಕಡಿಮೆ ಆಯಿತು. ನನಗೆ ಟೀಚರ್ಸ್ ಓಟ್ ಕೊಟ್ಟರು, ತುಂಬ ಚೆನ್ನಾಗಿ ಓಟ್ ಕೊಟ್ಟರು. ಆದರೆ 2ನೇ ಪ್ರಾಶಸ್ತ್ಯದ ಮತವನ್ನು ನನಗೆ ಜಾಸ್ತಿ ಕೊಟ್ಟರು. ಹಾಗಾಗಿ ಕಳೆದ ಚುನಾವಣೆಯಲ್ಲಿ ಕೂಡ ನಾನು ಆ ಸೋಲನ್ನು ಅಪ್ಕೊಳ್ಬೇಕಾಯಿತು. ಆದರೆ ನನಗೆ ಬೇಸರ ಸಂಗತಿ ಅಂದರೆ ನಾನೇನು ಅಂದ್ಕೊಂಡು ಈ ಶಿಕ್ಷಕರ ಕ್ಷೇತ್ರಕ್ಕೆ ಬಂದಿದ್ದೆ, ಬೇರೆ ರಾಜಕೀಯಗಳೆಲ್ಲ ಸ್ವಲ್ಪ ಬೇರೆ ಥರ ಆಗೋಗ್ಬಿಟ್ಟಿದೆ. ನಾನೀಗ ಈ ಕ್ಷೇತ್ರ, ಶಿಕ್ಷಕರ ಕ್ಷೇತ್ರ, ವಿಶೇಷವಾಗಿ ನೈಋತ್ಯ ಕ್ಷೇತ್ರ, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಕೊಡಗು, ನಮ್ಮ ಶಿವಮೊಗ್ಗ, ಈ ಬೆಲ್ಟೆಲ್ಲ ಸ್ವಲ್ಪ ಶಿಕ್ಷಕರು ಯಾವುದೇ ಒಂದು ರೀತಿಯ ಆಸೆ ಆಮಿಷಗಳಿಗೆ ಒಳಗಾಗದೇ ಮತದಾನವನ್ನು ಮಾಡ್ಕೊಂಡು ಬಂದಿದ್ದರು. ಮೊದಲಿಂದ ಕೂಡ ಒಂದೊಂದು ಸ್ವಲ್ಪ ವಾದಗಳ ಮೂಲಕ ಅವ್ರು ಬಂದಿರ್ಬೋದು, ಇಸಮ್ ಮೂಲಕ. ಅಂದರೆ ಒಂದು ಪಕ್ಷ ಅವ್ರದ್ದು, ಈ ಪಕ್ಷ ಇವ್ರದ್ದು ಅಂತ ಕೆಲವರು ಫಾಲೋ ಅಪ್ ಮಾಡ್ಕೊಂಡಿರ್ಬೋದು.
ಅಂದರೆ ಕಳೆದ ಬಾರಿ ಚುನಾವಣೆಯಲ್ಲಿ ಒಬ್ಬ ರಾಜಕಾರಣಿಯ ಪ್ರವೇಶದಿಂದಾಗಿ ಸಂಪೂರ್ಣವಾಗಿ ಇದು ಬೇರೆ ಚಿತ್ರಣನೇ ಆಗೋಯ್ತು. ಆದರೂ ಕೂಡ ಟೀಚರ್ಸ್ಗಳು ಬಹುತೇಕರು ಎಲ್ಲರೂ ಆಮಿಷಗಳಿಗೆ ಬಲಿಯಾದರು ಅಂತ ನಾನು ಹೇಳ್ತಾ ಇಲ್ಲ. ಕಳೆದ ಬಾರಿ ಏನಾಯಿತು, ಚುನಾವಣೆ ನಡೆಯುವ ಒಂದು ವಾರದ ಮೊದಲು, ಒಂದು 10 ದಿನ ಅನಿಸುತ್ತೆ, ನನಗೆ ಸರಿಯಾಗಿ ನೆನಪಿಲ್ಲ, ಕುಮಾರಸ್ವಾಮಿಯವರ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಕರ್ನಾಟಕದಲ್ಲಿ ಬಂತು, ಕಾಂಗ್ರೆಸ್ ಜೊತೆಗಿನ ಸಮ್ಮಿಶ್ರ ಸರ್ಕಾರ. ಆಗ ಯಾರು ಈಗ ನಮ್ಮ ಹಾಲಿ ಸದಸ್ಯರಿದ್ದಾರೆ ಅವರು ಕುಮಾರಸ್ವಾಮಿ ಅವರಿಗೆ ಆಪ್ತರಾಗಿದ್ದರು. ಅವರು ಎಲ್ಲ ಟೀಚರ್ಸ್ಗಳಿಗೂ ಏನು ಮಾಡಿಬಿಟ್ರು, ನಾನು NPSನ್ನು ಬದಲಾಯಿಸ್ತೀನಿ, ನಾನು OPS ತರ್ತೀನಿ, ಕಾಲ್ಪನಿಕ ವೇತನ ಒಂದು ತಿಂಗಳಲ್ಲಿ ಬಗೆಹರಿಸ್ತೀನಿ, ಪಿಂಚಣಿ ರಹಿತರ ಹೋರಾಟ ನೀವು ತಲೆ ಕೆಡಿಸ್ಕೊಬೇಡಿ, ಇನ್ನೊಂದು 15 ದಿವಸದಲ್ಲಿ ಮುಗೀತು, ನೀವು ಗೆಸ್ಟ್ ಲೆಕ್ಚರ್ ನಿಮಗೆಲ್ಲ 50,000 ಸಂಬಳ. ಅಂದರೆ ನಾನು ಪರ್ಟಿಕ್ಯುಲರಾಗಿ ಅದನ್ನು ಹೇಳ್ತಿಲ್ಲ. ಈ ಥರ ಶಿಕ್ಷಕರಿಗೆ ಏನು ಮಾಡಿದ್ರು, ನಾನು ಭಾಳ ಹತ್ತಿರದವರು, ನಿಮಗೆಲ್ಲ ಕೆಲಸ ಬಗೆಹರಿಯುತ್ತೆ ಅಂಥೇಳಿ ಆ ಥರ ಮಾಡಿಬಿಟ್ರು. ಆವಾಗ ಟೀಚರ್ಸ್ಗಳಿಗೆ ಸಹಜವಾಗಿ ಆಗತ್ತಲ್ವ, ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗತ್ತೆ ಅಂತ ದೃಷ್ಟಿಕೋನದಲ್ಲಿ ಒಬ್ಬ ಶಿಕ್ಷಕರಲ್ಲದಂತಹ ವ್ಯಕ್ತಿಯನ್ನು ಕಳೆದ ಬಾರಿ ಆಯ್ಕೆ ಮಾಡಿಬಿಟ್ರು. ಆದರೆ ಅವ್ರಿಗೆ ಗೊತ್ತಾಯಿತು ಶಿಕ್ಷಕರಿಗೆ, ಆ ಗೆದ್ದೋಗಿರ್ತಕ್ಕಂಥವರು ಕೊನೆಯ 6 ವರ್ಷದ ಮುಗಿಯುವ ಸಂದರ್ಭದಲ್ಲಿ ಮತ್ತೆ ಶಿಕ್ಷಕರನ್ನ ಭೇಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿವರೆಗೆ ಅವ್ರ ಕಾಂಟ್ಯಾಕ್ಟಲ್ಲಿ ಇರ್ತಕ್ಕಂಥದ್ದು ಬರೀ ಸಂಘದ ಪದಾಧಿಕಾರಿಗಳನ್ನು ಒಂದಿಬ್ಬರನ್ನ ಮಾತ್ರ. ಯಾವುದೇ ವಿಷಯಗಳಾದರೂ ಕೂಡ ಅಧ್ಯಕ್ಷ, ಕಾರ್ಯದರ್ಶಿ ಅಥವಾ ಈ ಥರದಲ್ಲಿ ಬಿಟ್ಟರೆ ಯಾವ ಶಿಕ್ಷಕರನ್ನು ಭೇಟಿ ಮಾಡಲಿಲ್ಲ, ಯಾವ ಶಾಲೆಗಳಿಗೂ ಹೋಗಲಿಲ್ಲ. ಹಾಗಾಗಿ ಕೊನೆಗೆ ಒಂದು ದೊಡ್ಡ ಸಮಾವೇಶ ಮಾಡೋದು, ಟೀಚರ್ಸಿಗೆ ಬೇರೆ ಬೇರೆ ಹೆಸರಲ್ಲಿ ಸನ್ಮಾನ ಮಾಡೋದು, ಮತ್ತೆ ನಾನು ಮುಂದೆ ಚಾಲ್ತಿಲಿದ್ದೀನಿ ಅಂತ ತೋರಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟರು. ಸಮಸ್ಯೆಗಳು ಹಾಗೆ ಉಳಿದ್ಬಿಟ್ಟು ಆಮೇಲೆ ಅನೇಕ ಕಡೆ ಅವ್ರು ಏನು ಮಾಡಿದ್ರು, ಈ ಊಟ ಹಾಕ್ಸೋ ಪ್ರೋಗ್ರಾಮ್ ಯಾವುದಾದ್ರು ಒಂದು ಕಾರ್ಯಕ್ರಮ ಮಾಡೋದು, ಇಂಥವ್ರು ಸ್ಪಾನ್ಸರು ಅನ್ನೋದು. ಅದಕ್ಕೆ ಏನಾಯಿತು, ಸಹಜವಾಗಿ ಟೀಚರ್ಸ್ಗಳು ಅದಕ್ಕೇನು ಈಗ ಪೂರ್ಣ ಪ್ರಮಾಣದಲ್ಲಿ ಬೆಲೆ ಕೊಟ್ಟರು ಅಂತಲ್ಲ, ಆದರೆ ಅವ್ರನ್ನ ಆ ರೀತಿ ಗುರ್ಸ್ಕೊಟ್ಬಿಟ್ರು. ಬಟ್ ನಾವೇನು ಮಾಡ್ತಾ ಬಂದೆ, ಟೀಚರ್ಸ್ಗಳ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡು, ಪರ್ಸ್ನಲ್ಲಾಗಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡು, ಅವ್ರ ಸಮಸ್ಯೆಗಳಿದ್ದರೆ ಅವರೇ ನನ್ನ ಹತ್ರ ಮಾತಾಡೋ ಹಾಗೆ. ನಾನು ಸೋತರೂ ಕೂಡ ನಿರಂತರವಾಗಿ 12 ವರ್ಷಗಳ ಕಾಲ, ಇವತ್ತು ರಿಟೈರ್ಡ್ ಆಗಿರ್ತಕ್ಕಂಥ ಟೀಚರ್ಸ್ಗಳ ಜೊತೆ ನಾನು ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದೀನಿ. ಅವ್ರಿಗೆ ಓಟಿಲ್ಲ, 2012ರಲ್ಲಿದ್ದರು ಸುಮಾರು ಜನ ರಿಟೈರ್ಡ್ ಆಗೋಗಿದ್ದಾರೆ, ಅವ್ರಿಗೆ ಓಟಿಲ್ಲ, ಅವ್ರ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದೀನಿ. ಹಾಗಾಗಿ ಶಿಕ್ಷಕರು 2 ಚುನಾವಣೆಗಳಲ್ಲೂ ಕೂಡ ನನಗೆ ತುಂಬ ಚೆನ್ನಾಗಿ ನನ್ನ ಜೊತೆ ಕಡಿಮೆ ಬಂದಿರ್ಬೋದು, ಆದರೆ ಅವ್ರ ಜೊತೆ ಜರ್ನಿ ಮತ್ತು ನಾನೊಬ್ಬ ಶಿಕ್ಷಕನಾಗಿರೋದ್ರಿಂದಾಗಿ ಅದು ತುಂಬ ಚೆನ್ನಾಗಾಯ್ತು. ನಾನು ಈ ಸರಿ ಮತ್ತೆ ಕಂಟೆಸ್ಟ್ ಮಾಡ್ತಕ್ಕಂಥದ್ದು ಒಂದೇ ಒಂದು ಸ್ಲೋಗನ್ ಮೂಲಕ, ಶಿಕ್ಷಕರನ್ನ ಆಯ್ಕೆ ಮಾಡಿ. ಶಿಕ್ಷಕರ ಕ್ಷೇತ್ರಕ್ಕೆ ಆಯ್ಕೆ ಆಗಬೇಕಾಗಿರ್ತಕ್ಕಂಥದ್ದೇ ಶಿಕ್ಷಕರು. ಶಿಕ್ಷಕರಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡಿದ್ರೆ ಅದು ರಾಜಕಾರಣಕ್ಕೆ ಹೇಳ್ಕೊಂಡು ಹೋಗ್ಬಿಡತ್ತೆ. ಆ ರೀತಿ ದೃಷ್ಟಿಕೋನದಲ್ಲಿ ನಾನೀಗ ಮತ್ತೊಂದು ಚುನಾವಣೆಗೆ ತಯಾರಿ ಮಾಡ್ಕೊಂಡಿದ್ದೀನಿ. ಓಕೆ ಸರ್, ನಿಮ್ಮ ತೀರ್ಮಾನ ಮತ್ತು ನಿಮ್ಮ ಆಯ್ಕೆ ಎರಡೂ ಕೂಡ ಚೆನ್ನಾಗಿದೆ, ಖುಷಿ ಆಯಿತು. ಈಗ ನೀವು ಗೆಲ್ತೀರಾ, ಈ ಸಲ ಗೆದ್ವಿ ಅಂತಲೇ ಅಂದ್ಕೊಳ್ಳಿ. ಅವಾಗ ಏನೆಲ್ಲ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡಿದ್ದೀರಾ ನೀವು? ಆ್ಯಕ್ಚುಲಿ ನಾನು ನಿಮ್ಗೆ ಹೇಳಿದೆ, 2012ರಲ್ಲೇ ನಾನು ಕಂಟೆಸ್ಟ್ ಮಾಡಿ, ಅನಂತರ 2018ರಲ್ಲೇ ಕಂಟೆಸ್ಟ್ ಮಾಡಬೇಕಾದ್ರೆ ಕೂಡ ನಾನು ಈ ಕ್ಷೇತ್ರನೇ ಆಯ್ಕೆ ಮಾಡ್ಕೊಳ್ತಾ ಬಂದೆ. ನನಗೊಂದು ಕನಸಿದೆ, ಶಿಕ್ಷಕರ ಸಮಸ್ಯೆಗಳನ್ನು, ಭಾಳಷ್ಟು ಸಮಸ್ಯೆಗಳು ಕೂಡ ಬಜೆಟ್ನಲ್ಲೇ ಬಗೆಹರಿಯುವಂಥ ಸಮಸ್ಯೆಗಳಲ್ಲ. ಅದಕ್ಕೆ ಇಷ್ಟು ಕೋಟಿ ದುಡ್ಡು ಬೇಕು ಅಂತ ಅಲ್ಲ, ಟೆಕ್ನಿಕಲಿ ಕೂಡ ಬಗೆಹರಿಯತಕ್ಕಂಥ ಸಮಸ್ಯೆಗಳಿದ್ದಾವೆ. ಅವುಗಳನ್ನು ಕೂಡ ಈ ರಾಜಕಾರಣಿಗಳು ಅದ್ರ ಬಗ್ಗೆ ಅವ್ರಿಗೆ ಗೊತ್ತಿರೋದಲ್ವಾ, ಹಾಗಾಗಿ ಬಗೆಹರಿಸೋಕೆ ಹೋಗೋದಿಲ್ಲ. ಹಾಗಾಗಿ ಇಲ್ಲಿ ಖಾಸಗಿ, ಅನುದಾನಿತ ಹಾಗೂ ಸರ್ಕಾರಿ ಈ 3 ವಿಭಾಗಗಳಲ್ಲಿ ಹೈಸ್ಕೂಲ್ನಿಂದ ಮೇಲ್ಪಟ್ಟು, ಇವನ್ ಪ್ರೈಮರಿಲೂ ಕೂಡ ಇದೆ, ಹೈಸ್ಕೂಲ್ ನನ್ನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹೈಸ್ಕೂಲ್ನಿಂದ ಮೇಲ್ಪಟ್ಟು ಉನ್ನತ ಶಿಕ್ಷಣದವರೆಗೂ ಕೂಡ ಅನೇಕ ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದೀವಿ. ಆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಒಂದು ಅವಕಾಶ ಇದೆ. ಅದರಲ್ಲಿ ಸರ್ಕಾರಿ ಶಾಲೆಯ ಶಿಕ್ಷಕರು ಅನುಭವಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳು, ಈ ಪ್ರಸ್ತುತ ದಿನಗಳಲ್ಲಿ ಕೂಡ ಈಗ ನೋಡಿ, ಮೊನ್ನೆ ಒಂದು ಸಡನ್ನಾಗಿ ಒಂದು ಆದೇಶ ಕೊಡ್ತಾರೆ, ಅವರಿಗೆಲ್ಲ ಒಂದೊಂದು ಸ್ವಲ್ಪ ದಿನ ರಜಾ ಕೊಟ್ಟಿದ್ರು, ಆ ರಜಾವನ್ನು ಕ್ಯಾನ್ಸಲ್ ಮಾಡಿ ಮತ್ತು ಕ್ಲಾಸ್ ಸ್ಟಾರ್ಟ್ ಮಾಡಿ ಅಂತ ಕೊಡ್ತಾರೆ. ಈ ಹಿಂದೆ 1 ತಿಂಗಳಿಂದ ಅವರು ಎಲೆಕ್ಷನ್ ಕೆಲಸ ಮಾಡಿದ್ದಾರೆ, ಪರೀಕ್ಷೆ ಕೆಲಸ ಮಾಡಿದ್ದಾರೆ, ಪೂರ್ವಭಾವಿ ಕೆಲಸ ಮಾಡಿದ್ದಾರೆ. ತಕ್ಷಣ ನಿಮ್ದು ಯಾವುದೋ ಒಂದು ಪರ್ಸೆಂಟೇಜ್ 100% ಬರೆದಿದ್ದಾರೆಲ್ಲ, ನೀವು ಶಾಲೆಗೆ ಒಂದು ಪಾಠ ಮಾಡಿ ಅಂತ ಅಂದ್ಬಿಟ್ಟು. ಇದು ಎಷ್ಟು ಒಂದು ರೀತಿ ಶಿಕ್ಷಕರಿಗೆ ಅವರು ಆ ಸಂದರ್ಭಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿರ್ತಾರೆ, ಅವರಿಗೆ ಹೆಲ್ತ್ ಇಶ್ಯೂಸ್ ಇರುತ್ತೆ, ಆ ತಿಂಗಳಲ್ಲಿ ಏನೋ ಒಂದು ಮಾಡ್ಕೊಳ್ಳೋಣ ಅಂತಕ್ಕಂಥದ್ದೆಲ್ಲ ಇರುತ್ತೆ. ರಜೆ ಅಂತಂದರೆ ಎಲ್ಲರೂ ಕೂಡ ಅದನ್ನು ಒಂದು ರೀತಿ ಬೇರೆ ರೀತಿ ಕಳೀತಕ್ಕಂಥದ್ದು, ಅದನ್ನು ಕೂಡ ಕಡಿತಾ ಇದೆ. ಯಾರೂ ಮಾತಾಡ್ತಾ ಇಲ್ಲ ಅಧಿಕಾರದಲ್ಲಿರ್ತಕ್ಕಂಥವ್ರು. ಸರ್ಕಾರನೇ ಇದೆ, ಸರ್ಕಾರದಲ್ಲಿ ನಾವು ಅದು ಮಾಡಿಸ್ಕೊಡ್ತೀವಿ ಅಂತಂದವರು ಕೂಡ ಅದನ್ನು ಪರಿಶೀಲನೆ ಮಾಡೋದಕ್ಕೆ ಹೇಳ್ತಾ ಇಲ್ಲ. ಹಾಗಾಗಿ ಏನಾಗಬೇಕಾಗಿದೆ, ಇವತ್ತು ಒಂದು ದೃಷ್ಟಿಕೋನದಲ್ಲಿ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಹಣಕಾಸನ್ನು ಕೊಟ್ಟು ಬಗೆಹರಿಸ್ತಕ್ಕಂಥ ಸಮಸ್ಯೆಗಳಿದ್ದರೆ, ಈ ತಾಂತ್ರಿಕವಾಗಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಚಿಕ್ಕ ಚಿಕ್ಕ ಸಮಸ್ಯೆಗಳು ಅಂತೇಳಿ ಇವ್ರು ಗಮನನೇ ಕೊಡೋದಿಲ್ಲ. ಉದಾಹರಣೆಗೆ ಜೂನಿಯರ್ ಕಾಲೇಜು ಒಂದು
ಕಾಲೇಜು ಮತ್ತು ಪ್ರೌಢಶಾಲೆ ವಿಭಾಗ ಆದಾಗ ಕಾಲೇಜಿನಲ್ಲಿ ಪ್ರಾಂಶುಪಾಲರ ಹುದ್ದೆ ಸೃಷ್ಟಿಯಾಯಿತು. ಈ ಹೈಸ್ಕೂಲ್ಗೆ ಬಂದಾಗ ಅಲ್ಲಿ ಕೆಲವು ಕಡೆ ಮಕ್ಕಳು ಜಾಸ್ತಿ ಇದ್ದಲ್ಲಿ ಉಪಪ್ರಾಂಶುಪಾಲರ ಹುದ್ದೆ ಜಾಸ್ತಿ ಬಂತು. ಆದರೆ ಅನೇಕ ಕಡೆ ಮಕ್ಕಳು ಕಮ್ಮಿ ಇದ್ದಲ್ಲಿ ಹೈಸ್ಕೂಲ್ನ ಸೀನಿಯರ್ ಟೀಚರೇ ಹೆಚ್ಚಮ್ಮ ಕೆಲಸ ಮಾಡ್ತಾ ಇದ್ದಾರೆ, ಪಾಠನೂ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆಲ್ಲ ಬಜೆಟ್ ಹಾಕಬೇಕು ಇವೆಲ್ಲ. ಆದರೆ ಆ ಟೀಚರ್ಸ್ಗಳ ಸಮಸ್ಯೆ ಇದು ರಾಜ್ಯ ಸಮಸ್ಯೆನ ಹೇಳ್ತಾ ಇರ್ತಕ್ಕಂಥದ್ದು. ಅದನ್ನು ಕೂಡ ಬಗೆಹರಿಸಲಿಕ್ಕೆ ಅಥವಾ ಅಲ್ಲಿ ಒಂದು KE ಹ್ಯಾಂಡನ್ನ ತಂದು ಹಾಕಲಿಕ್ಕೆ ಅಥವಾ ಈಗ ಇರ್ತಕ್ಕಂಥ ಸೀನಿಯರ್ ಟೀಚರ್ಸ್ಗೆ ಒಂದು ಗೆಸ್ಟನ್ನು ತಂದು ಕೊಡೋದಕ್ಕೆ ಪ್ರಯತ್ನ ಪಡಲಿಲ್ಲ. ಆಮೇಲೆ ಟ್ರಾನ್ಸ್ಫರು ಮತ್ತೊಂದು ವಿಚಾರಗಳು ಸಾಕಷ್ಟಿದೆ ಸರ್ಕಾರಿ ಶಾಲೆಯಲ್ಲಿ. ಅದನ್ನು ಮಾತಾಡ್ತಾ ಕೂತ್ಕೊಂಡ್ರೆ ಗಂಟೆಗಟ್ಟಲೆ ಮಾತಾಡ್ಬೋದು. ಇನ್ನು ಅನುದಾನಿತ ಶಾಲೆಯ ಶಿಕ್ಷಕರ ಸಮಸ್ಯೆ ಬಂದರೆ, ಅನುದಾನಿತ ಶಾಲೆಯ ಶಿಕ್ಷಕರುಗಳಲ್ಲಿ ಕಾಲ್ಪನಿಕ ವೇತನ ಅಂತಕ್ಕಂಥದ್ದನ್ನು ಬಗೆಹರಿಸ್ಕೊಡ್ತೀನಿ ಅಂತಲೇ ಎಲ್ಲರೂ ಕೂಡ ಇವರು ಇದನ್ನು ಆಯ್ಕೆಯಾಗಿ ಬಂದಿರತಕ್ಕಂಥದ್ದು. ನಾನು ಅದು ಆಗಲಿಲ್ಲ. ಆಮೇಲೆ ಪಿಂಚಣಿ ರಹಿತ ಶಿಕ್ಷಕರು 2006 ನಂತರದಲ್ಲಿ ಪಿಂಚಣಿ ವಂಚಿತರು ಹೋರಾಟವನ್ನು ಮಾಡ್ತಿದ್ದಾರೆ. ನಮಗೆ ಪಿಂಚಣಿ ಬೇಕು ಅಂತ. ಅವರಿಗೆ NPS ಇಲ್ಲ, OPS ಇಲ್ಲ. ರಿಟೈರ್ಡ್ ಆದ ನಂತರ ಅವರು ಜೀರೋ ಬ್ಯಾಲೆನ್ಸಲ್ಲಿ ಹೋಗಬೇಕು. ಇಟ್ಕೊಂಡಿದ್ರೆ ಮಾತ್ರ, ಮೊದಲಿಂದ ಏನಾದ್ರು ಮಾಡ್ಕೊಂಡಿದ್ರೆ ಬಿಟ್ಟರೆ ಬೇರೆ ಯಾವುದಿಲ್ಲ. ಅವರುಗಳು ಹೋರಾಟವನ್ನು ಮಾಡ್ಕೊಬಂದರು. ಅದಕ್ಕೆ ಕನಿಷ್ಠ ಮಟ್ಟದ ಒಂದು ಹಣ ಸರ್ಕಾರದ ಬಜೆಟಲ್ಲಿ ಬೇಕಾಗಿತ್ತು. ಅದು ಕೂಡ ಆಗಲಿಲ್ಲ. 100 ದಿನ ಸ್ಟ್ರೈಕ್ ಮಾಡಿದ್ರು, 2-3 ಜನ ಸತ್ತೋಗ್ಬಿಟ್ರು, ಮರಣವನ್ನು ಹೊಂದಿದ್ರು, ಆತ್ಮಹತ್ಯೆ ಮಾಡಿಕೊಂಡ್ರು. ಬಟ್ ಆಗಲಿಲ್ಲ, ಬಗೆಹರಿಲಿಲ್ಲ. ಆಮೇಲೆ ಇನ್ನೊಂದು, ಅನುದಾನಿತ ಶಾಲೆಗಳಲ್ಲಿ ಇವತ್ತು ಯಾವ ಥರ ಪರಿಸ್ಥಿತಿ ಇದೆ ಅಂದರೆ, ನಾನು ಕೊಡಗಿನ 95% ಶಾಲೆಗಳನ್ನ ಭೇಟಿ ಮಾಡಿದ್ದೀನಿ. ಚಿಕ್ಕಮಗಳೂರಿನ ಒಂದು 60% ಶಾಲೆಗಳನ್ನ ಭೇಟಿ ಮಾಡಿದ್ದೀನಿ. ಉಡುಪಿ, ಶಿವಮೊಗ್ಗ, ದಾವಣಗೆರೆ ಜಿಲ್ಲೆ, ದಕ್ಷಿಣ ಕನ್ನಡದಲ್ಲೂ ಕೂಡ ಈ ವರ್ಷ ಒಂದು 50 ಭಾಗ ಭೇಟಿ ಮಾಡಿದ್ದೀನಿ. ಹಿಂದಿನ ವರ್ಷದಲ್ಲೆಲ್ಲ ನನಗೆ ಸಂಪರ್ಕ ಇದೆ. ಅನುದಾನಿತ ಶಾಲೆಗಳು ಇವತ್ತು ಸರ್ಕಾರದ ನೀತಿಗಳಿಂದಾಗಿ ಅವು ಇನ್ನು ಕೆಲವೇ ವರ್ಷಗಳಲ್ಲಿ ಮುಚ್ಚೋಗ್ತಕ್ಕಂಥ ರೀತಿ ಇದ್ದಾವೆ. ಅನೇಕ ಶಾಲೆಗಳು ಕ್ಲೋಸ್ ಆಗ್ತಾ ಇದ್ದಾವೆ. ಯಾಕೆಂದರೆ ಅಲ್ಲಿ 1-2 ಜನ ಟೀಚರ್ಸ್ಗಳು ಇರ್ತಕ್ಕಂಥದ್ದು ಪರ್ಮನೆಂಟು, ಮತ್ತು ಉಳಿದವರೆಲ್ಲ ಟೀಚರ್ಸ್ ಇಲ್ಲ, ಗೆಸ್ಟ್ ಟೀಚರ್ಸನ್ನು ಹಾಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಪೇರೆಂಟ್ಸ್ಗಳು ಆ ಶಾಲೆಗಳಿಗೆ ಮಕ್ಕಳನ್ನು ಸೇರಿಸೋದಕ್ಕೆ ಒಪ್ತಾ ಇಲ್ಲ. ಟೀಚರ್ ಇಲ್ಲ, ಸಬ್ಜೆಕ್ಟ್ ಟೀಚರ್ಸ್ ಇಲ್ಲ ಅಂತ ಹೇಳ್ಕೊಂಡು. ಹಾಗಾಗಿ ದೊಡ್ಡ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಇರ್ತಕ್ಕಂಥ ಅನೇಕ ಶಾಲೆಗಳು ಇವತ್ತು ಮಕ್ಕಳಿಂದನೇ ಮುಚ್ಚುತ್ತಾ ಇದ್ದಾರೆ. ಆಮೇಲೆ ಅನೇಕ ಅನುದಾನಿತ ಶಾಲೆಯ ಶಿಕ್ಷಕರುಗಳು, ಸಿಂಗಲ್ ಮ್ಯಾನೇಜ್ಮೆಂಟ್ ಅವರೆಲ್ಲ ತುಂಬ ಕಷ್ಟದಲ್ಲಿದ್ದಾರೆ. ಅವರೇ ಶಾಲೆಯ ಟೀಚರ್ಸ್ಗಳೆಲ್ಲ ಅವರು ಒಂದು ದುಡ್ಡು ಹಾಕ್ಕೊಂಡು ಮಕ್ಕಳಿಗೆಲ್ಲ ಏನೋ ವ್ಯವಸ್ಥೆ ಮಾಡ್ತಕ್ಕಂಥದ್ದೆಲ್ಲ ಇದೆ. ಹಾಗಾಗಿ ಆ ಕಡೆ ಗಮನ ಹರಿಸ್ತಾ ಇಲ್ಲ. ಅದೊಂದು ಆಗಬೇಕಾಗಿದೆ. ಮತ್ತೊಂದು ಖಾಸಗಿ ಶಾಲೆಯವರಂತೂ ನನಗೆ ಹೋದಾಗೆಲ್ಲ ದಯವಿಟ್ಟು ನನಗೊಂದು ಓಟ್ ಕೊಡಿ ಅಂತ ಅವ್ರ ಹತ್ರ ಕೇಳಿದ್ರೆ ಎಂತ ಕೊಡಬೇಕು ಅಂತ ಕೇಳ್ತಿದ್ರು. ಖಾಸಗಿ ಶಾಲೆ ಜೊತೆ ಸರ್ಕಾರ ಹಾಗೂ ನಮ್ಮ ಜೊತೆಗಿನ ಸಂಬಂಧ ಏನು? ಹಿಂದೆ ಗೆದ್ದಿರ್ತಕ್ಕಂಥವ್ರು ನಮಗೆ ಏನು ಓಟ್ ಕೇಳೋಕೆ ಒಂದು 6 ವರ್ಷಕ್ಕೊಂದು ಬರ್ತಾರೆ. ಬಿಟ್ಟರೆ ನಮ್ಗೆ ಏನಿದೆ ಬೆನಿಫಿಟ್, ಅದರಲ್ಲಿ ಏನು ಮಾಡಿಕೊಟ್ಟಿದ್ದಾರೆ ಅಂತ ಕೇಳ್ತಾರೆ. ಅವ್ರು ಕೇಳಿದ್ರೆ ಸತ್ಯ ಕೂಡ. ಅವ್ರು ಓಟ್ ಹಾಕೋಕೆ ಮಾತ್ರ ನಾವು ಓಟ್ ಹಾಕ್ಕೊಡಿ ಅಂತ ಕೇಳ್ತಿದ್ವಿ, ಬಿಟ್ಟರೆ ಅವ್ರಿಗೆ ಯಾವ ರೀತಿಯ ಸೌಲಭ್ಯ ಕೂಡ ಇಲ್ಲ. ಅದು ನನಗೊಂದು ಆಲೋಚನೆ ಇದೆ. ಯಾಕಂದರೆ ಎಷ್ಟೋ ಶಾಲೆಗಳಲ್ಲಿ ಇವತ್ತು ಎಲ್ಲರೂ ಇದು ಏನು ಅಂದರೆ ದೊಡ್ಡ ದೊಡ್ಡ ಮ್ಯಾನೇಜ್ಮೆಂಟ್ ಇರ್ತಕ್ಕಂಥ ಶಾಲೆಗಳು ಅಲ್ಲೊಳ್ಳೆ ಸಂಬಳ ಕೊಡ್ತಾರೆ ಅಂತಕ್ಕಂಥದ್ದು ಕೆಲವರು ಯೋಚನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗಿನ ರಾಜಕಾರಣಿಗಳು ಬಂದವರೆಲ್ಲ ಅವರ ಅನುದಾನವನ್ನು ಏನು ಮಾಡ್ತಾ ಇದ್ದಾರೆ, ಜಾಸ್ತಿ ಓಟ್ ಇರ್ತಕ್ಕಂಥ ದೊಡ್ಡ ದೊಡ್ಡ ಶಾಲೆಗಳಿಗೆ ಕೊಡ್ತಾ ಇದ್ದಾರೆ, ಬಿಟ್ಟರೆ ಕಷ್ಟದಲ್ಲಿರ್ತಕ್ಕಂಥ ಶಾಲೆಗಳಿಗೆ ಕೊಡ್ತಾ ಇಲ್ಲ. ಪ್ರಸ್ತುತ ಈಗಿನ ಹಾಲಿ ಸದಸ್ಯರು ಕೂಡ ಅನೇಕ ಕಡೆ ಅದನ್ನೇ ಮಾಡಿದ್ದಾರೆ. ಅನೇಕ ಊರುಗಳಿಗೆ, ಅನೇಕ ತಾಲೂಕುಗಳಿಗೆ ಅನುದಾನನೇ ಕೊಟ್ಟಿಲ್ಲ. ಯಾಕೆ ಅಂದರೆ ಅವರಿಗೆ ಏನು ಒಂದು ಕೆಲವು ಶಾಲೆಗಳಲ್ಲಂತೂ ಒಂದು 8,500, 9,000, 10,000ದಿಂದ ಸಂಬಳ ಇದೆ. 15-20 ವರ್ಷಗಳ ಕಾಲ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗಿದ್ರೆ ಅವರ ಬದುಕನ್ನು ಹೇಗೆ ರೂಪಿಸ್ಕೊಳ್ಳೋಕೆ ಸಾಧ್ಯ ಇದೆ? ಈ ನಿಟ್ಟಿನಲ್ಲಿ ನಾನು ಯೋಚನೆಯನ್ನು ಮಾಡಿದ್ದೀನಿ. ನನಗೊಂದು ಅವಕಾಶ ಸಿಕ್ಕರೆ ಖಾಸಗಿ ಶಾಲೆಯವರಿಗೆ ಸರ್ಕಾರದ ಕಡೆಯಿಂದ ಏನು ನಾವು ಮಾಡ್ಬೋದು, ಅವರಿಗೊಂದು ಏನಾದರೂ ಒಂದು ಇನ್ಶೂರೆನ್ಸನ್ನು ಮಾಡಿಕೊಡ್ತಕ್ಕಂಥ ರೀತಿಯಲ್ಲಿ ಆಗಬೇಕಾಗಿದೆ. ಆಮೇಲೆ ಅವರಿಗೆ ಈ ನಾವೇನು ಬೇರೆ ಶಿಕ್ಷಕರಿಗೆ ಗೆಸ್ಟ್ ಟೀಚರ್ಸಿಗೆ ಆದ ರೀತಿಯೇ ಒಂದು 25 ವರ್ಷ ಸರ್ವಿಸ್ ಆದವರಿಗೆ ಒಂದು 60 ವರ್ಷದಲ್ಲಿ ಅವರು ರಿಟೈರ್ಡ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಒಂದು 5-10 ಲಕ್ಷ ರೂಪಾಯಿನ ಒಂದು ಠೇವಣಿಯನ್ನು, ಒಂದು ಇಡುಗಂಟನ್ನು ಅವ್ರಿಗೆ ಕೊಡಬೇಕು ಅಂತಕ್ಕಂಥ ರೀತಿಯಲ್ಲಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಬೇಕು. ಅದನ್ನು ತರೋದಕ್ಕೆ ಪ್ಲ್ಯಾನ್ ಮಾಡಬೇಕು ಅಂತಕ್ಕಂಥದ್ದು ನನ್ನ ಆಲೋಚನೆ. ಯಾಕಂದರೆ ಏನು ಮಾಡ್ತಾರೆ ಅವರೆಲ್ಲ ಪ್ರೈವೇಟ್ ಟೀಚರ್ಸ್ಗಳು, ಅಲ್ಲಿ ಕೊಟ್ಟಿರ್ತಕ್ಕಂಥ ಸ್ಯಾಲ್ರಿಯನ್ನು ಮಾಡ್ಕೊಂಡು ಹೋಗ್ಬಿಟ್ರೆ ಮುಗಿದೋಯ್ತು ಅವ್ರದ್ದು. ಈಗಲೂ ಕೂಡ ಹೇಳಿದ್ನಲ್ಲ, ಕನಿಷ್ಠ ಮಟ್ಟದ ಸಂಬಳಕ್ಕೆ ದುಡಿತಾ ಇದ್ದಾರೆ. ಅದು ಕೂಡ ಖಾಸಗಿ ಶಾಲೆಯ ಟೀಚರ್ಸ್ಗಳಿಗೆ ಒಂದು ನನ್ನದೇ ಆದಂಥ ಒಂದು ಆಲೋಚನೆ ಇದೆ. ಅವರಿಗೆಲ್ಲರಿಗೂ ಕೂಡ ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಒಂದು ಕಾನೂನು ಇರ್ತಕ್ಕಂಥ ರೀತಿಯಲ್ಲಿ ಸಂಬಳ ಬರಬೇಕು, ಲೇಬರ್ ಲಾ ರೀತಿಯಲ್ಲಾದರೂ ಒಂದು ಸ್ಯಾಲ್ರಿ ಬರಬೇಕು ಅಂತಕ್ಕಂಥ ರೀತಿಯಲ್ಲಿ ನನ್ನ ಯೋಚನೆ ಇದೆ. ಅದಕ್ಕೆ ಸರ್ಕಾರಕ್ಕೆ ನಾವು ಒಂದು ಐಡಿಯಾನ ಕೊಟ್ಟು ಅಧಿಕಾರಿಗಳ ಜೊತೆ ಮಾತಾಡ್ತಕ್ಕಂಥ ರೀತಿಯಲ್ಲಿ ಅದಾಗತ್ತೆ. ಅದಕ್ಕೂ ಒಂದು ನನ್ನ ಆಲೋಚನೆ ಇದೆ. ಇನ್ನೊಂದು ಮುರಾರ್ಜಿ ಶಾಲೆಯ ಟೀಚರ್ಸ್ಗಳದ್ದು ಅವ್ರದ್ದೊಂದು
ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಥರ ಅವ್ರು ಕೆಲಸ ಮಾಡ್ತಾಯಿದ್ದಾರೆ. ಕ್ರೈಸ್ ಅಂಡರಲ್ಲಿ ಒಂದು ಕಂಪನಿ ಅಂಡರಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅವರಿಗೆ ಒಂದು ನಿರ್ದೇಶನಾಲಯವನ್ನು ಅದನ್ನು ಕಂಪಲ್ಸರಿ ಮಾಡಿ ಅದರ ಅಂಡರಲ್ಲಿ ಅವ್ರು ಕೆಲಸ ಮಾಡ್ತಕ್ಕಂಥದ್ದಾಗಬೇಕು. ನೇರವಾಗಿ ಸರ್ಕಾರ ಅದನ್ನು ಜವಾಬ್ದಾರಿಯನ್ನು ತೆಗೆದುಕೊಳ್ತಕ್ಕಂಥ ರೀತಿಯಲ್ಲಿ ಆಗಬೇಕು, ಅದನ್ನು ಕೂಡ ಮಾಡಬೇಕು ಅಂತಕ್ಕಂಥದ್ದು. ಇನ್ನು ಗೆಸ್ಟ್ ಟೀಚರ್ಸ್ ಸಮಸ್ಯೆಗಳು. ಗೆಸ್ಟ್ ಟೀಚರ್ಸಿಗೆ ಈಗಾಗಲೇ ಸ್ವಲ್ಪ ಪ್ರಮಾಣದಲ್ಲಿ ಸ್ಪಂದನೆ ಆಗಿದ್ದರೂ ಕೂಡ ಅವರಿಗೆ ಸುಮಾರು ವರ್ಷಗಳ ಕಾಲದಿಂದ ಅವರು ಕೆಲಸವನ್ನು ಮಾಡ್ತಾಯಿದ್ದಾರೆ. ಈವನ್ PU ಕಾಲೇಜು ಟೀಚರ್ಸು, ಆಮೇಲೆ ನಮ್ಮ ಡಿಗ್ರಿ ಕಾಲೇಜ್ ಟೀಚರ್ಸು, ಗೆಸ್ಟ್ ಲೆಕ್ಚರ್ಸ್ಗಳಿಗೆಲ್ಲ ಅವರಿಗೆ ಒಂದು ಪರ್ಮನೆಂಟ್ ಆಗಿರ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಮತ್ತು ಸಂಬಳ ಕೂಡ ಇನ್ನಷ್ಟು ಜಾಸ್ತಿಯಾಗಿ ಅವರಿಗೆ ಒಂದು ರೀತಿ ಬದುಕನ್ನು ಕಟ್ಕೊಳ್ತಕ್ಕಂಥ ರೀತಿ ಆಗಬೇಕಾಗಿದೆ. ಅದಕ್ಕೆ ಕೂಡ ನಾನು ಪ್ರಯತ್ನ ಪಡ್ತೀನಿ. ಈ ನಿಟ್ಟಿನಲ್ಲಿ ಇವೆಲ್ಲ ಒಂದು ದೃಷ್ಟಿಕೋನ. ಏನು ಪ್ರತಿಯೊಬ್ಬರು ಇದನ್ನು ಹೇಳ್ತಾರೆ, ಎಲ್ಲ ಎಲೆಕ್ಷನ್ ನಿಂತವರು ನಾವೆಲ್ಲ ಖಾಸಗಿ ಅನುದಾನಿತ ಸರ್ಕಾರಿ ಅಂತ ಮಾತಾಡೋದು ಒಂದು. ಇದ್ರ ಜೊತೆಗೆ ನನಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಶಿಕ್ಷಕರನ್ನ ಹೇಗೆ ತೊಡಗಿಸ್ಕೊಳ್ಬೇಕು, ಸಾಂಸ್ಕೃತಿಕವಾಗಿ ಅವ್ರನ್ನ ಹೇಗೆ ತೊಡಗಿಸ್ಕೊಳ್ಬೇಕು, ಇನ್ನು ಬೇರೆ ವಿಜ್ಞಾನ ಕ್ಷೇತ್ರದಲ್ಲಿ ಅವರವ್ರದ್ದೇ ಆದಂಥ ರೀತಿಯಲ್ಲಿ ನನ್ನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಟೀಚರ್ಸ್ಗಳಿಗೆ ಹೇಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ನನ್ನ ಆಲೋಚನೆ ಇದೆ. ಇದು ಬಹುತೇಕರು ಯೋಚನೆ ಮಾಡಲ್ಲ. ಒಬ್ಬ ಇಲ್ಲಿ ಗೆದ್ದ ತಕ್ಷಣ ನಂತರದಲ್ಲಿ ಏನು ಮಾಡ್ತಾರೆ, ರಾಜಕಾರಣಿಗಳಾಗಿ ಹೋಗ್ಬಿಡ್ತಾರೆ. ಹಾಗಾಗಿ ನಾನು ಪಕ್ಷೇತರವಾಗಿ ನಿಲ್ಲೋದಕ್ಕೆ ಇಷ್ಟಪಡ್ತಿರೋದು ಕೂಡ ಅದೇ ಕಾರಣಕ್ಕೆ. ಹೇಳ್ತಾರೆ ಪಕ್ಷೇತರವಾಗಿ ನಿಂತರೆ ಏನು ಮಾಡೋಕ್ಕಾಗತ್ತೆ ಅಂತ. ಹಾಗಿದ್ರೆ ಎಲ್ಲ ಪಕ್ಷದಲ್ಲಿ ಗೆದ್ದೋದವ್ರು ಈಗ ಪೂರ್ತಿ ಸಮಸ್ಯೆ ಬಗೆಹರಿಸ್ಬಿಡ್ಬೋಯಿತ್ತಲ್ಲ. ಈಗ ಪಕ್ಷದವರೇ ಗೆದ್ದಿದ್ದವರು ಆಯಾ ಸರ್ಕಾರದ ಲಾಸ್ಟ್ ಟೈಮ್ ನಮ್ಮ ಹಾಲಿ ಸದಸ್ಯರಿಗೆ ಸರ್ಕಾರ ಇತ್ತು, ಈಗ ಅದಕ್ಕಿಂತ ಹಿಂದೆಯವರಿಗೆ ಸರ್ಕಾರ ಇತ್ತು. ಸಮಸ್ಯೆಗಳೇ ಪೂರ್ತಿ ಅವರೇ ಪಕ್ಷದವ್ರನ್ನೇ ಗೆಲ್ಲಿಸಿದ್ರೆ ಬಗೆಹರುತ್ತೆ ಅನ್ನೋದಾಗಿದ್ರೆ ಈಗ ನಮಗೆ ಸಮಸ್ಯೆಗಳೇ ಇರ್ತಿರಲಿಲ್ಲ, ಪೂರ್ತಿ ಬಗೆಹರಿದೇ ಆಗಿಬಿಡ್ತಿತ್ತು. ಆದರೆ ನಾವೀಗ ಪಕ್ಷೇತರವಾಗಿ ನಾನು ಗೆದ್ದೋದ್ರೆ ನನಗೆ ಯಾವುದೇ ರೀತಿಯ ಯಾವ ಪಕ್ಷದ ಮುಲಾಜು ಇಲ್ಲ, ಯಾವ ರೀತಿಯ ಯಾರ ಜೊತೆಗೇನೋ ನಾನೇನೋ ನನ್ನನ್ನು ಈಗ ಅಧಿಕಾರ ಇರತಕ್ಕಂಥ ಪಕ್ಷದಲ್ಲಿ ನಾನು MLC ಆದರೆ ಯಾರೋ ಒಂದು ಟೀಚರ್ಸ್ಗಳು ಸ್ಟ್ರೈಕ್ ಕೂತ್ಕೊಂಡ್ರೆ ನಾನು ಅವ್ರ ಜೊತೆ ಹೋಗಿ ಕೂರಕ್ಕಾಗಲ್ಲ. ಮೇಲ್ಗಡೆ ಇರ್ತಕ್ಕಂಥ CM ಎದ್ವಾ ಅಂದರೆ ನಾನು ಎದ್ದು ಬರಬೇಕು. ಹಾಗೆ ಹಿಂದಿನ ಸರ್ಕಾರದಲ್ಲಿ ಕೂಡ ಅಧಿಕಾರದಲ್ಲಿದ್ದಂಥವರು ಯಾರ ಜೊತೆನೂ ಧರಣಿಗೆ ಹೋಗಿ ಸುಮ್ಮನೆ ಕೂತ್ಕೊಂಡು ಹೋಗ್ಬರ್ತಿದ್ರು, ಬಿಟ್ಟರೆ ಆಗ್ತಿಲ್ಲ. ಅದೇ ನಾನು ಇಂಡಿಪೆಂಡೆಂಟಾಗಿ ನನಗೊಂದು ಅವಕಾಶ ಕೊಟ್ಟರೆ ಯಾರು ಎದುರಬೇಕಾದ್ರೆ ಮಾತಾಡೋಕ್ಕೆ ಅವಕಾಶ ಸಾಧ್ಯ ಇದೆ. ಈಗ ಹಿಂದೆ ಎಲ್ಲ ಗೆದ್ದಿರ್ತಕ್ಕಂಥ ಅನೇಕರುಗಳ ಪಕ್ಷೇತರದಲ್ಲೇ ಗೆದ್ದು ಬಂದಿರೋ ಹೊರಟ್ಟಿ ಸರ್ ಅಂತ ಅವರು ಬೇರೆ ಅನೇಕರೆಲ್ಲ ಬೇರೆ ಯಾವ ಪಕ್ಷಕ್ಕೆ ಹೋದ್ರೂ ಗೆದ್ದು ಬರ್ತಾರೆ. ಅಲ್ಲಿ ಪಕ್ಷ ಪ್ರಶ್ನೆ ಬರಲ್ಲ. ಟೀಚರ್ಸ್ಗಳಿಗೆ ಕೂಡ ಒಬ್ಬ ಅರ್ಹತೆ ಇರ್ತಕ್ಕಂಥ ವ್ಯಕ್ತಿ ಕಂಡ್ರೆ ಅವರು ಅವಕಾಶ ಕೊಡ್ತಾರೆ. ಬಟ್ ಇಲ್ಲೇನಾಗಿದೆ ನಮ್ಮಲ್ಲಿ, ನಾನು ಮನವಿ ಮಾಡ್ಕೊಳ್ತೇನೆ ನಿಮ್ಮ ಮಾಧ್ಯಮದ ಮೂಲಕ, ಕೆಲವೊಂದು ಎಲ್ಲ ಅಲ್ಲ ಬಹುತೇಕ ನಾನು ಕೆಲವೊಂದು ಸಂಘಗಳನ್ನು ಅಭಿನಂದಿಸ್ತೀನಿ, ಸಹ ಶಿಕ್ಷಕರ ಸಂಘಗಳನ್ನು. ಉದಾಹರಣೆಗೆ ದಕ್ಷಿಣ ಕನ್ನಡದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸಂಘಗಳು ಅವರು ಡೈರೆಕ್ಷನ್ ಬಿಟ್ಟಿದ್ದಾರೆ, ನಮ್ಮ ಯಾರು ಕೂಡ ರಾಜಕೀಯದಲ್ಲಿ ತೊಡಗಿಸ್ಕೊಳ್ಬಾರ್ದು ನಮ್ಮ ಸಂಘಟನೆಗಳು ಅಂತ. ಇನ್ನು ಅನೇಕರು ನನಗದನ್ನು ಹೇಳಿದ್ದಾರೆ, ಬಟ್ ಎಲ್ಲೆಲ್ಲಿ ಯಾವ ಥರ ಆಗ್ತಿದೆ ಅಂತ ಗೊತ್ತಿಲ್ಲ. ಕೆಲವರು ಒಬ್ಬ MLC ಆದಾಗ ಅವ್ರ ಜೊತೆ ಇರ್ತಕ್ಕಂಥದ್ದು ಸಹಜ, ಅದೇನು ತಪ್ಪಲ್ಲ. ಆದರೆ ರಾಜಕೀಯ ಚುನಾವಣೆ ಅನೌನ್ಸ್ ಆದಮೇಲೆ ಕೂಡ ಆ ಸಂಘಟನೆಯನ್ನು ಇಟ್ಕೊಂಡು ನಾವು ಅವ್ರಿಗೆ ಸಪೋರ್ಟು, ನಾವು ಇವ್ರಿಗೆ ಸಪೋರ್ಟು ಅಂದರೆ, ನಾಳೆ ನಾನೇ ಗೆದ್ದು ಬಂದೆ ಅಂತಂದರೆ ಹಾಗಿದ್ರೆ ನಮ್ಮ ಸಪೋರ್ಟ್ ಆ ಸಂಘಕ್ಕೆ ಬೇಡವಾ? ಹಾಗಾಗಿ ಶಿಕ್ಷಕರ ಸಂಘಗಳು ಶಿಕ್ಷಕರ ಸಮಸ್ಯೆಗಳ ಜೊತೆ ಇರಬೇಕೇ ಬಿಟ್ಟರೆ ಯಾವುದೇ ಕಾರಣಕ್ಕೂ ಶಿಕ್ಷಕರ ಸಂಘಗಳು ಯಾವುದೇ ರಾಜಕೀಯ ಪಕ್ಷ ಅಥವಾ ಯಾವುದೇ ರಾಜಕೀಯ ವ್ಯಕ್ತಿಯ ಜೊತೆ ಗುರುಸ್ಕೊಳ್ತಕ್ಕಂಥದ್ದು, ಅವ್ರ ಜೊತೆ ಪ್ರಚಾರಕ್ಕೆ ಹೋಗ್ತಕ್ಕಂಥದ್ದು, ಅವರಿಗೆ ಮಾಡ್ತಕ್ಕಂಥದ್ದು ನನ್ನ ಪ್ರಕಾರ ತಪ್ಪು. ನನ್ನ ಸೋಲು ಗೆಲುವುಗಳು ಏನಾದರೂ ಆಗೋಗ್ಬಿಡ್ಲಿ, ತೊಂದರೆ ಇಲ್ಲ. ಹಾಗಾಗಿನೇ ನಾನು ಹೇಳ್ತಕ್ಕಂಥದ್ದು ಈಗ ಏನಂತಂದರೆ, ಅದೆಲ್ಲ ಯಾಕಾಗತ್ತೆ ಅಂದರೆ, ಯಾರೋ ಒಬ್ಬ ಈಗಿನ ಚುನಾವಣೆ ಏನಾಗಿದೆ ಇವತ್ತು, ಯಾರ್ಯಾರು ನಿಂತಿದ್ದಾರೆ ಅಂತ ಕೇಳ್ತಾರೆ. ಈಗ ಡಾಕ್ಟರ್ ಅರುಣ್ ಹೊಸಕೊಪ್ಪ ನಿಂತಿದ್ದಾರೆ, ಇನ್ನೊಬ್ರು ನಿಂತಿದ್ದಾರೆ, ಮತ್ತೊಬ್ರು ನಿಂತಿದ್ದಾರೆ. ಅವ್ರು ಯಾರು ಹೆಚ್ಚು ದುಡ್ಡಿದ್ದಾರೆ ನಿಂತಿದ್ದಾರೆ, ಅವನು ಹೆಚ್ಚು ದುಡ್ಡು ಖರ್ಚು ಮಾಡ್ತಾರೆ. ಈ ರೀತಿ ಈ ಕ್ಷೇತ್ರಕ್ಕೆ ಕೂಡ ಆಗ್ತಕ್ಕಂಥ ಸ್ಥಿತಿ ಬಂದಾಗ ಎಲ್ಲೋ ಒಂದು ಕಡೆ ನಮಗೆ ಏನೋ ಹೇಳ್ತೀವಲ್ಲ, ನಮಗೆ ಬೇಸರ ಆಗತ್ತೆ, ಒಂದು ರೀತಿಯ ತಪ್ಪಾಗ್ತಿದೆಯಲ್ಲ ಅಂತ ಅನಿಸುತ್ತೆ. ಚುನಾವಣೆಯನ್ನು ಹೇಗೆ ಮಾಡಬೇಕು ನಾವು ಅಂತ ಅನಿಸುತ್ತೆ. ನಮಗೀಗ ಇನ್ನೊಂದು ವಾರದಲ್ಲಿ 10 ದಿನದಲ್ಲಿ ಚುನಾವಣೆ ಇದೆ. ಈಗೆಲ್ಲ ನಾವು ಆರಾಮಾಗಿದ್ದೀವಿ, ಏನೂ ತೊಂದರೆ ಇಲ್ಲ, ನಮ್ಗೆ ಭಯನೂ ಇಲ್ಲ, ನಮ್ಮ ಟೀಚರ್ಸ್ ನಮ್ಮನ್ನು ಗೆಲ್ತಾರೆ ಅಂತ ಕಾನ್ಫಿಡೆನ್ಸಲ್ಲಿದ್ದೀವಿ. ಈ ಕೊನೆಯ ಬೇರೆ ಬೇರೆ ರೀತಿಯ ಚುನಾವಣೆ ರೀತಿಯೇ ಕೊನೆಯ 1-2 ದಿನ, ಕೊನೆಯ 3 ದಿನ ಅಂತಂದರೆ ಏನಾಗುತ್ತೋ ಏನೋ ಅಂತಕ್ಕಂಥ ಆತಂಕ ಕೂಡ ನಮಗಿರುತ್ತೆ. ಹಾಗಾಗಿ ಈ ಬಾರಿ ನಾನು ಶಿಕ್ಷಕರಿಗೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ, ನೀವು ಶಿಕ್ಷಕರ ಕ್ಷೇತ್ರಕ್ಕೆ ಶಿಕ್ಷಕರನ್ನ ಆಯ್ಕೆ ಮಾಡಿ. ಇದೊಂದೇ ಕ್ಷೇತ್ರ ಶಿಕ್ಷಕರಿಗಿರ್ತಕ್ಕಂಥದ್ದು. ಶಿಕ್ಷಕರಲ್ಲದೆ ಇರ್ತಕ್ಕಂಥವ್ರನ್ನ ನೀವು ತಿರಸ್ಕಾರ ಮಾಡಿ. ಒಂದು ಪಕ್ಷ ನೀವು ಇದನ್ನೇ ಪುನರಾವರ್ತನೆ ಮಾಡಿದ್ರೆ ಮುಂದೆ ಗಣಿ ಉದ್ಯಮಿಗಳು ಇಲ್ಲಿ ಬಂದು ಕಂಟೆಸ್ಟ್ ಮಾಡ್ತಾರೆ, ಬೇರೆ ಬೇರೆ ಕಾರ್ಪೊರೇಟ್ ಸೆಕ್ಟ್ರಲ್ಲಿ ಇರ್ತಕ್ಕಂಥವ್ರು ಇಲ್ಲಿ ಬಂದು ಕಂಟೆಸ್ಟ್ ಮಾಡ್ತಾರೆ. ಯಾವುದೇ ಒಬ್ಬ ಶಿಕ್ಷಕನಿಗೆ ಇಲ್ಲಿ ಕೆಲಸ ಮಾಡೋದಕ್ಕೆ ಕಂಟೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ಬಾರಿ ನೀವು ತೀರ್ಮಾನ ಮಾಡಬೇಕು,
ಶಿಕ್ಷಕರಲ್ಲದ ಅಂತಹ ವ್ಯಕ್ತಿಗಳನ್ನು ನೀವು ತಿರಸ್ಕಾರ ಮಾಡಬೇಕು. ನಾನು ಒಬ್ಬ ಶಿಕ್ಷಕ, 3 ವಿಭಾಗಗಳಲ್ಲೂ ಕೆಲಸ ಮಾಡಿರ್ತಕ್ಕಂಥ ಅನುಭವ ಇದೆ. 12 ವರ್ಷ ನಾನು ನಿಮ್ಮ ಜೊತೆ ಇದ್ದೀನಿ, 2 ಬಾರಿ ಸೋತಿದ್ದೀನಿ. ನನಗೊಂದು ಅವಕಾಶ ಕೊಡಿ ಅಂತ ಕೇಳ್ತೀನಿ. ಆದರೆ ಇದರ ನಡುವೆ ನಂದೊಂದು ನಿಮಗೆ ಮನವಿ, ದಯವಿಟ್ಟು ಯಾರಿಗೆ ಓಟ್ ಹಾಕೋದಾದ್ರು ನೀವು ಶಿಕ್ಷಕರಿಗೆ ಓಟ್ ಹಾಕಿ. ಟೀಚರ್ ಕಾನ್ಸ್ಟಿಟ್ಯೂಯೆನ್ಸಿಗೆ 1 ದಿನ ಪಾಠ ಮಾಡಿದವನಿಗಾರು ಓಟ್ ಹಾಕಿ. ನಿಮಗೆ ಓಟ್ ಹಾಕಬೇಕಾದ್ರೆ ಶಿಕ್ಷಕರಿಗೆ, ಒಬ್ಬ ಶಿಕ್ಷಕನಿಗೆ ಓಟ್ ಹಾಕಬೇಕಾದ್ರೆ 3 ವರ್ಷ ಅವನಿಗೆ ಎಕ್ಸ್ಪೀರಿಯನ್ಸ್ ಬೇಕು, ಅನುಭವ ಬೇಕು. 1 ವರ್ಷಕ್ಕೆ ನಿಮಗೆ ಮತದಾರನಾಗಿ ಮಾಡಲ್ಲ. ಅದೇ ನಿಲ್ಲವನಿಗೆ 1 ದಿನ ಪಾಠ ಮಾಡದೇ ಇದ್ದವನು ಬಂದು ಕಂಟೆಸ್ಟ್ ಮಾಡ್ತಾನೆ. ಅವನ ಎಜುಕೇಷನ್ ಕ್ವಾಲಿಫಿಕೇಷನ್ ಇಲ್ಲದೆ ಇರತಕ್ಕಂಥವನು ಕಂಟೆಸ್ಟ್ ಮಾಡ್ತಾನೆ. BEd, MA, PhD, MTech ಎಲ್ಲ ಮಾಡ್ಕೊಂಡವರು ಓಟ್ ಹಾಕ್ತಕ್ಕಂಥದ್ದು ಯಾರಿಗೆ ಅಂತಂದರೆ ಅವ್ರ ಪ್ರತಿನಿಧಿ ಇಂಥವ್ರಿಗೆ ಓಟ್ ಹಾಕ್ತಾರೆ. ಇದು ದುರಂತ ಆಗಿದೆ. ಅದಕ್ಕಾಗಿ ನಾನು ಈ ನಿಂತಿರ್ತಕ್ಕಂಥ ಕ್ಯಾಂಡಿಡೇಟ್ಗಳ ಬಗ್ಗೆ ನಾನೇನು ಮಾತಾಡೋದಕ್ಕೆ ಹೋಗೋದಿಲ್ಲ. ಅವ್ರು ಚುನಾವಣೆಯನ್ನು ಮಾಡ್ತಾರೆ. ನಾನು ಓಟ್ ಹಾಕ್ತಕ್ಕಂಥ ಶಿಕ್ಷಕರಿಗೆ ಮನವೇನು ಮಾಡ್ಕೊಳ್ತೀನಿ, ನನಗೆ ಮೊದಲ ಪ್ರಾಶಸ್ತ್ಯದ ಮತವನ್ನು ಕೊಡಿ. ಇದು ಪ್ರಿಯಾರಿಟಿ ಓಟ್ ಚುನಾವಣೆ. ಒಂದು ಪಕ್ಷ ನಿಮಗೆ ಕೊಡಲಿಕ್ಕೆ ಸಾಧ್ಯ ಇಲ್ವಾ, ನೀವು ಟೀಚರ್ಸಿಗೆ ಓಟ್ ಹಾಕಿ. ಅನೇಕರು ನಿಂತಿದ್ದಾರೆ, ಟೀಚರ್ಸು ಇದರಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಶಿಕ್ಷಕರ ಕ್ಷೇತ್ರಕ್ಕೆ ಶಿಕ್ಷಕರನ್ನ ಗೆಲ್ಲಿಸಿ ಅಂತಕ್ಕಂಥ ಒಂದು ಸ್ಲೋಗಾನ್ ಮೂಲಕ ವೋಟ್ ಫಾರ್ ಟೀಚರ್. ಇಷ್ಟೇ. ನೀವು ಯಾರಿಗೆ ಓಟ್ ಹಾಕ್ತೀರಿ? ಟೀಚರಿಗೆ ಓಟ್ ಹಾಕಿ. ನೀವು ಯಾರು? ಟೀಚರ್. ಇದು ಯಾವ ಕಾನ್ಸ್ಟಿಟ್ಯೂನ್ಸಿ? ಟೀಚರ್. ಅದಕ್ಕೆ ನಂದು ಶಿಕ್ಷಕರ ಪಕ್ಷ, ನಂದು ಶಿಕ್ಷಕರ ಧರ್ಮ. ನೀವು ಶಿಕ್ಷಕರಿಗೆ ಓಟ್ ಹಾಕಿ. ನಾನು ಬೇರೆ ಯಾವುದು ವಿಚಾರಗಳಲ್ಲಿಲ್ಲ. ಹಾಗಾಗಿ ನಾನು ಒಬ್ಬ ಶಿಕ್ಷಕ, 2 ಬಾರಿ ನಿಮ್ಮ ಜೊತೆ ಇದ್ದೀನಿ, ಸೋತರು ನಿಮ್ಮ ಸಂಪರ್ಕದಲ್ಲಿದ್ದೀನಿ. ಒಂದು ಅವಕಾಶ ಕೊಡಿ. ಮುಂದಿನ ಬಾರಿ ಅವಕಾಶ ಕೊಟ್ಟು ನಾನೀಗೇನೋ ಮಾತಾಡಿ ಅದನ್ನೇ ನಾನು ನಡ್ಕೊಂಡೆ ಅಂತಾರೆ ನನ್ನನ್ನು ತಿರಸ್ಕಾರ ಮಾಡಿ, ಅದರಲ್ಲಿ ಮುಲಾಜೆ ಇಲ್ಲ. ಹಾಗಾಗಿ ನಾನೆಲ್ಲ ಶಿಕ್ಷಕರಲ್ಲಿ ಈ ಮೂಲಕ ಮನವಿಯನ್ನು ಮಾಡ್ಕೊಳ್ತೀನಿ, ಒಂದು ಬಾರಿ ನನಗೆ ಅವಕಾಶ ಕೊಡಿ ಅಂತಕ್ಕಂಥದ್ದು ನಾನು ಈ ರೀತಿಯಲ್ಲಿ ಹೊರಟಿದ್ದೀನಿ. ಒಳ್ಳೆಯದು ಸರ್. ಶಿಕ್ಷಕರ ಜವಾಬ್ದಾರಿನೂ ತುಂಬ ದೊಡ್ಡದು, ಮತ್ತು ಶಿಕ್ಷಕರಿಗೂ ಕೂಡ ಗೌರವ ತುಂಬಾ ಇದೆ. ಶಿಕ್ಷಕರ ಜವಾಬ್ದಾರಿ ತುಂಬ ದೊಡ್ಡ ಜವಾಬ್ದಾರಿನೇ. ನೇಷನ್ ಬಿಲ್ಡರ್ ಅಂತಲೇ ಟೀಚರ್ನ ಕರೆಯೋಂಥದ್ದು. ಈ ಟೀಚರ್ಸ್ ಆದವರು ಕೂಡ ಏನೋ ಈ ಟೀಚರಿಗೆ ಆಯ್ಕೆ ಮಾಡ್ಕೊಳ್ಳೋಂಥದ್ದು ನೀವು ಹೇಳ್ದಂಗೆ ನಿಜವಾಗ್ಲೂ ಟೀಚರ್ಸಿಗೆ ಓಟ್ ಹಾಕಿದ್ರೆ, ಯಾಕೆಂದರೆ ನೀವೀಗ ಅರ್ಥ ಮಾಡ್ಕೊಂಡಿದ್ದೀರಾ. ಈಗ ನೀವು ಹೇಳ್ತಾ ಬಂದರೆ ನಿಮ್ಮ ಜರ್ನಿ ಯಾವ ಥರ ಸ್ಟಾರ್ಟ್ ಆಯಿತು, ಮತ್ತು ನೀವು ವರ್ಕ್ ಮಾಡಿದ್ದಾಗಲಿ, ಗೆಸ್ಟ್ ಲೆಕ್ಚರ್ ಆಗಿ ವರ್ಕ್ ಮಾಡಿದಂಥದ್ದಾಗಿರ್ಬೋದು, ನಿಮ್ಮ ಒಂದು PhD ಮುಗಿದ್ಮೇಲೆ ನೀವು ವರ್ಕ್ ಮಾಡಿರೋಂಥದ್ದಾಗಿರ್ಬೋದು, ಪ್ರತಿಯೊಂದನ್ನು ಹೇಳ್ಕೊಳ್ತಾ ಬಂದು ಅವರಲ್ಲಿ ಆಗಿರ್ತಕ್ಕಂತಹ ನೋವುಗಳನ್ನು ನಾನು ಸಾಲ್ವ್ ಮಾಡಬೇಕು ಆ ಒಂದು ನಿಟ್ಟಲ್ಲಿ, ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ನನ್ನ ಕೈಲಿ ಏನೇನೆಲ್ಲ ಮಾಡೋದಕ್ಕಾಗುತ್ತೋ ಅದನ್ನೆಲ್ಲ ನಾನು ಮಾಡಬೇಕು ಅನ್ನೋ ಒಂದು ನಿಟ್ಟಲ್ಲಿ ಸಮಾಜಮುಖಿಯಾಗಿ ನೀವು ಹೊರಟಿದ್ದೀರಾ. ಅದು ನಿಜವಾಗ್ಲೂ ಸಂತೋಷ. ಅದು ಯಾರಾದ್ರೂ ಕೂಡ ಒಳ್ಳೆಯದಾಗಿಯೇ ಸ್ವೀಕರಿಸ್ತಾರೆ. ನಿಜವಾಗ್ಲೂ ಅದೆಲ್ಲರಿಗೂ ಕೂಡ ಗೊತ್ತಾಗುತ್ತೆ. ನಿಮಗೆ ಒಳ್ಳೆಯದಾಗಲಿ. ನಾನು ಒಂದು ಮಧ್ಯದಲ್ಲಿ ಒಂದು ಮಾತು ಹೇಳ್ತೀನಿ. ಇಲ್ಲಿ ನಾನು ಯಾವುದೇ ಸಂದರ್ಭದಲ್ಲೂ ಕೂಡ ಟೀಚರ್ಸ್ಗಳು ಇದರಲ್ಲಿ ತಪ್ಪು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನಾನು ಹೇಳ್ತಾ ಇಲ್ಲ. ನಾನು ಕಂಟೆಸ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿ ಹೇಗೆ ನಡ್ಕೋತೀನಿ ಅಂತಕ್ಕಂಥದ್ದು, ನನ್ನ ಗೆಲುವಿಗಾಗಿ ನಾನು ಏನು ಬೇಕಾದರೆ ಮಾಡ್ತೀನಿ ಅಂತ ಪ್ರಶ್ನೆ ಬಂದಾಗ ಅವರು ಚುನಾವಣೆ ಮೂಲಕ ಹೊರಟಿರ್ತಾರೆ. ಕಳೆದ ಸರಿ ಒಂದು ಬ್ಯಾಗನ್ನು ಕೊಟ್ಟರು ಒಬ್ಬ ಅಭ್ಯರ್ಥಿ, ಅದರ ಹಿಂದ್ಗಡೆ ಬೋರ್ಡ್ ಹಾಕಿದರು, ಶಿಕ್ಷಣವೇ ಶಕ್ತಿ ಅಂತ. ನೈಋತ್ಯ ಶಿಕ್ಷಕರ ಕ್ಷೇತ್ರದ ಎಲ್ಲ ಶಾಲೆಗಳಿಗೂ ಆ ಶಿಕ್ಷಣವೇ ಶಕ್ತಿ ಅಂತಕ್ಕಂಥ ಒಂದು ಬ್ಯಾಗ್ ಇತ್ತು. ಒಬ್ಬರು ಟೀಚರ್ಗಳು ಅದನ್ನು ಹಿಡ್ಕೊಂಡು ಹೆಗಲ ಮೇಲೆ ಹಾಕ್ಕೊಂಡು ಎಲ್ಲೂ ಓಡಾಡಿದ್ದು ಕಾಣಲಿಲ್ಲ. ಯಾಕೆಂದರೆ ಅದು ಇಂಥ ವ್ಯಕ್ತಿ ಕೊಟ್ಟಿರ್ತಕ್ಕಂಥ ಬ್ಯಾಗು ಅಂತಕ್ಕಂಥದ್ದು ಎಲ್ಲ ಟೀಚರ್ಸಿಗೂ ಗೊತ್ತಿತ್ತು. ಹಾಗಾಗಿ ಏನಾಗುತ್ತೆ, ಒಂದು ಶಾಲೆಗೆ ಬಂದು ನೀವೆಲ್ಲ ಎಷ್ಟು ಜನ ಇದ್ದೀರಿ? 8 ಜನ ಇದ್ದೀವಿ, 8 ಬ್ಯಾಗ್ ತಗೊಳ್ಳಿ ಅಂತ ಕೊಟ್ಟರೆ ದುಡ್ಡಿನ ಬಿಟ್ಟಾಕಿ, ಅದು ಕೊನೆ ಹಂತದಲ್ಲಿ ಬರ್ತದೆ. ಇದನ್ನು ಕೊಟ್ಟಾಗ 2 ಜನ ತಗೊಂಡು 3 ಜನ ತಗೊಂಡು ಇನ್ನೊಂದು 2 ಜನ ತಗೊಳ್ಳಿಲ್ಲ ಅಂತಂದರೆ ಅವ್ರಿಗೆ ಇಷ್ಟ ಇರಲ್ಲ ಆ್ಯಕ್ಚುಲಿ. ಆವಾಗ ಅವರು ಇವರು ನಮಗೇನು ಓಟ್ ಹಾಕಲ್ವೇನೋ ಅಂತ ಯೋಚನೆ ಮಾಡ್ತಾರೆ ಅಂತ ಇರಲಿ ಅಂತ ಅಲ್ಲೆಲ್ಲ ತೆಗೆದು ಮುರಿ ಹಾಕ್ತಕ್ಕಂಥ ಪ್ರಶ್ನೆ ಆಗ್ತದೆ. ಹಾಗಾಗಿ ಎಥಿಕ್ಸ್ ಅಂತಕ್ಕಂಥದ್ದನ್ನು ಶಿಕ್ಷಕರು ಇವತ್ತು ಎಲ್ಲೂ ಬಿಟ್ಟಿಲ್ಲ. ಅವ್ರ ಶ್ರಮನ ನಾವು ಶ್ಲಾಘನೆ ಮಾಡ್ತೀವಿ. ನೀವು ಹೇಳಿದಾಗೆ ಟೀಚರ್ಸ್ಗಳು ಯಾವುದೇ ಕಾರಣಕ್ಕೂ ಕೂಡ ಅವ್ರು ತಪ್ಪು ಮಾಡೋದಿಲ್ಲ. ಆದರೆ ಕೆಲವು ಜನ ಏನಾಗುತ್ತೆ ಅಂದರೆ ಸರ್, ಇವಾಗ ಟೀಚರ್ಸ್ಗಳು ಕೂಡ ಈಗ ನಿಮ್ಮಂಥ ಅಭ್ಯರ್ಥಿಗಳು ಏನು ಮಾಡ್ತಾರೆ, ಕೆಲವೊಂದೀಗ ಅವರು ಈ ಬ್ಯಾಗ್ ಕೊಟ್ಟರು, ಅದು ಕೊಟ್ಟರು, ಇದು ಕೊಟ್ಟರು, ಅದೇನು ಇಂಪಾರ್ಟೆಂಟ್ ಆಗಲ್ಲ. ಅವ್ರು ಕೆಲವೊಂದು ಭರವಸೆ ಮಾತುಗಳನ್ನ ಹೇಳಿರ್ತಾರೆ. ಈಗ NPS ಆಗಿರ್ಬೋದು, OPS ಆಗಿರ್ಬೋದು, ಈ ಥರದ್ದೆಲ್ಲ ಭರವಸೆ ಮಾತುಗಳನ್ನ ಹೇಳಿರ್ತಾರೆ. ಆ ಮಾತುಗಳಲ್ಲಿ ಇವರಿಂದ ಏನೋ ಒಂದು ಚೇಂಜಸ್ ಆಗ್ಬೋದು, ಟೀಚರ್ಸಿಗೆ ಏನೋ ಒಂದು ಅವ್ರ ಲೈಫು ಏನೋ ಒಂದು ಸ್ವಲ್ಪ ಚೇಂಜಸ್ ಆಗ್ಬೋದು. ಈ ರೀತಿಯಲ್ಲಿ ಅವ್ರೇನೋ ಒಂದು ಓಟ್ ಹಾಕೋದು ಆಗಿರ್ಬೋದು. ಕರೆಕ್ಟ್ ನೀವು ಹೇಳಿದಾದರೆ ಆ ಭರವಸೆಗಳು ಈಡೇರದೇ ಇಲ್ದಾಗಲೂ ಕೂಡ ಅವು ಭರವಸೆಗಳು ಈಡೇರಿಲ್ಲ. ಈಗಲೂ ಕೂಡ ಟೀಚರ್ಸ್ಗಳ ಕೆಲವು ಮುಖಂಡರು ಅವ್ರ ಜೊತೆನೇ ಹೋಗ್ತಾ ಇದ್ದಾರಲ್ಲ. ಈಗ 6 ವರ್ಷದ ಅವಧಿಯಲ್ಲಿ ಭರವಸೆ ಶಿಕ್ಷಕರು, ಕೆಳ ಹಂತದ ಶಿಕ್ಷಕರು, ಹೌದು ನೀವು ಹೇಳಿರ್ತಕ್ಕಂಥದ್ದು, ಆ ಮುಖಂಡರು ಅಂತ ಅನ್ಸ್ಕೊಂಡವರು 6 ವರ್ಷದಲ್ಲಿ ಭರವಸೆ ಈಡೇರಿಲ್ಲ, ನೀವು ಬರಬೇಡಿ ನಮಗೆ, ನಾವು ನಿಮ್ಗೆ ಓಟ್ ಹಾಕಲ್ಲ ಅಂತ ಹೇಳ್ಬೋದಲ್ಲ.
ಆದರೂ ಅವ್ರ ಜೊತೆ ಹೋಗ್ತಾ ಇರ್ತಾರೆ. ಎಲ್ಲಾ ಸ್ಕೂಲ್ಗಳಲ್ಲೂ ಈಗ ನೀವು ಓಟ್ ಕೇಳಕ್ ಹೋದ್ರೆ ನೀವೇ ಹೇಳಿದ್ರಿ, ಕೆಲವು ಖಾಸಗಿ ಸ್ಕೂಲ್ಗಳಿಗೆ ಹೋದ್ರೆ ಅಲ್ಲಿ ನಮ್ಮನ್ನ ಕೇಳ್ತಾರೆ, ನೀವು 6 ವರ್ಷ ಆದ್ಮೇಲೆ ಇವಾಗ ಬಂದಿದ್ದೀರಾ ಅಂತ ಕೇಳ್ತಾರೆ, ಪ್ರಶ್ನೆಗಳು ಮಾಡ್ತಾರೆ, ಖಂಡಿತ ಪ್ರಶ್ನೆಗಳನ್ನ ಮಾಡ್ತಾ ಹೋಗ್ತಾರೆ. ಎಲ್ಲದನ್ನು ಒಂದೇ ರೀತಿಯಲ್ಲಿ ಯೋಚನೆ ಮಾಡುವಾಗೂ ಇರಲ್ಲ. ಆದ್ರೆ ಈಗ ಇಷ್ಟು ದಿನದಲ್ಲಿ ನೋಡಿರ್ತಾರಲ್ವಾ, ಇಷ್ಟು ದಿನದಲ್ಲಿ ನೋಡಿದ್ಮೇಲೆ ಈಗ ಅವ್ರಿಗೆ ಅನುಭವ ಆಗಿರುತ್ತೆ. ಈಗ ನಾವು ಯಾವ್ದಾದ್ರು ಅಭ್ಯರ್ಥಿನ ಚೇಂಜ್ ಮಾಡಬೇಕು ಅಂತ ಅನ್ನಿಸ್ಲೂಬಹುದು ಜನಗಳಿಗೆ, ಟೀಚರ್ಸ್ಗಳಿಗೆ. ಸಹಜವಾಗಿ ಅನಿಸಿದೆ. ಈ ಚುನಾವಣೆಯಲ್ಲಿ ಉತ್ತರದಲ್ಲಿ ನಾವು ಅದನ್ನು ಕಾದು ನೋಡಬೇಕಾಗಿದೆ. ಚುನಾವಣೆ ಅಂತಂದು ಟೀಚರ್ ಕಾನ್ಸ್ಟಿಟ್ಯೂನ್ಸಿ ಚುನಾವಣೆ ಅಂತಾಗಿ ಶಿಕ್ಷಕರನ್ನ ಗೆಲ್ಲಿಸ್ಲಿಕ್ಕೆ ಹೊರಟಾಗ ಅದಾಗತ್ತೆ. ಅದನ್ನು ಬಿಟ್ಟು ಬೇರೆ ರೀತಿಯ ಆಲೋಚನೆ ಆದಾಗಲೂ ಕೂಡ ನಾವು ಸ್ವೀಕಾರ ಮಾಡಲೇಬೇಕಲ್ಲ, ಇದು ಚುನಾವಣೆ. ಅದು ನಮಗೊಂದು ಭರವಸೆ ಇದೆ, ಶಿಕ್ಷಕರು ಈ ಬಾರಿ ಒಂದು ಬದಲಾವಣೆಯನ್ನು ಮಾಡ್ತಾರೆ, ನನಗೂ ಒಂದು ಅವಕಾಶವನ್ನು ಕೊಡ್ತಾರೆ ಅಂತಕ್ಕಂಥದ್ದು. ಹೌದು, ಇವಾಗ ಏನು ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ಅರುಣ್ ಹೊಸ್ಕೊಪ್ಪ ಅವರು, ಇವ್ರು ನಿಜವಾಗ್ಲೂ ಒಳ್ಳೆಯ ಒಂದು ನಿಟ್ಟನ್ನು ಇಟ್ಕೊಂಡು ಸಮಾಜಮುಖಿಯಾಗಿ ಅವರ ಒಂದು ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ನಿಜವಾಗ್ಲೂ ಅವರಿಗೆ ಒಳ್ಳೆಯದಾಗಲಿ. ನಮ್ಮ ಒಂದು ಚಾನಲ್ ಮುಖಾಂತರನೂ ಕೂಡ ಅವರಿಗೆ ಶುಭ ಹಾರೈಸ್ತೀನಿ. ಭಗವಂತ ಅವರಿಗೆ ಗೆಲುವನ್ನು ಕೊಡಲಿ, ಅವರಿಗೆ ಸಮಾಜ ಸೇವೆಯನ್ನು ಮಾಡೋದಕ್ಕೆ ಅವಕಾಶವನ್ನು ನೀಡಲಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಸರ್. ನಮಸ್ಕಾರ. ನನಗೆ ನಿಮ್ಮ ಮಾಧ್ಯಮದ ಚಾನಲ್ಗೆ ಬಂದು ಈ ರೀತಿಯಾಗಿರ್ತಕ್ಕಂಥ ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಭೂಮಿಕಾ ಚಾನಲ್ನ ಮುಖ್ಯಸ್ಥರಿಗೆ ಹಾಗೂ ತಂಡದವರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ಈ ಚಾನಲ್ ಇನ್ನಷ್ಟು ಬೆಳೀಲಿ, ಎಲ್ಲರೂ ಇದನ್ನು ಜನ ನೋಡುವಂತಾಗಲಿ. ಬೇರೆ ಬೇರೆ ರಾಜಕೀಯವನ್ನು ಬಿಡಿ, ಇದನ್ನು ಹೊರತುಪಡಿಸಿರ್ತಕ್ಕಂಥ ಬೇರೆ ಎಲ್ಲ ಕಾರ್ಯಕ್ರಮಗಳನ್ನು ಈ ಚಾನಲ್ಲು ಇನ್ನಷ್ಟು ಬೆಳೆದು ಎಲ್ರಿಗೂ ಅನೇಕ ಸಮಾಜಮುಖಿಯಾಗಿ ಇನ್ನಷ್ಟು ಹೊರಹೊಮ್ಮಲಿ ಅಂತ ನಾನು ಹೇಳ್ತಾ, ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದಕ್ಕೆ ನಾನು ಧನ್ಯವಾದಗಳು ಸಲ್ಲಿಸ್ತೇನೆ. ಎಲ್ಲ ಶಿಕ್ಷಕ ಮಿತ್ರರಿಗೂ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿರ್ತಕ್ಕಂಥವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ಥ್ಯಾಂಕ್ ಯು ಸರ್.